Hi, hello, friends. Welcome back to Raman Tutorials. Raman Tutorialsಗೆ ತಮಗೆಲ್ಲರಿಗೂ ಕೂಡ ಆ, ಹಾರ್ದಿಕ ಸ್ವಾಗತ. In today's class, we are going to learn about ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ ಅನ್ನೋದು you know that we are following a pattern and we are following the history of English literature, right? In this class, we are going to learn about modern English literature. Just a second. But door door lock door lock we are going to learn about modern English literature. Modern English literature ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. This is very important part and parcel, right? ನಿಮಗೆ ಮಾಡರ್ನ್ ಇಂಗ್ಲಿಷ್ ಲಿಟ್ರೇಚರ್ ಅಂದ್ರೆ ಅಕಾರ್ಡಿಂಗ್ ಟು ಯು ವಿಚ್ ಫ್ರಮ್ ವೇರ್ ಇಟ್ ಸ್ಟಾರ್ಟ್ಸ್ ಅಂಡ್ ವೇರ್ ಇಟ್ ಎಂಡ್ಸ್, ಯಾವ ಪೀರಿಯಡ್ ನಾವು ಮಾಡರ್ನ್ ಲಿಟ್ರೇಚರ್ ಅಂತ ಕರಿತೀವಿ? ಪ್ಲೀಸ್ ಟ್ರೈ ಟು ಆನ್ಸರ್ ಮೀ ಬಿಫೋರ್ ನೀವು ವೆನೆವರ್ ಯು ಕಮ್ ಹಿಯರ್ ಯು ನೋ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಏನು ನಾವು ಡಿಸ್ಕಸ್ ಮಾಡಕ್ ಹೊರಟಿದ್ವಿ ಅನ್ನೋದು ಯು ನೋ. ದೆನ್ ಇನ್ ದಟ್ ಕೇಸ್ ವಾಟ್ ಯು ಹ್ಯಾವ್ ಟು ಡೂ? You have to get prepared. Preparation, you have to come up with preparation. ಒಂದಿಷ್ಟು ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದೀರಿ ಅಂತ ಐ ಥಿಂಕ್ ಸೊ. ಬಿಕಾಸ್ ಹೇಗೆ ಎಂಗೇಜಿಂಗ್ ಕ್ಲಾಸ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಸ್ಟಡಿಂಗ್ ಫಾರ್ ದಟ್ ಎಕ್ಸಾಮ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಇನ್ ದಟ್ ಕೇಸ್, ರೈಟ್? Oh, okay, so many people joined. Oh, sorry. Okay, anyway, that becomes much more important for us. Hagadre, in the last few classes we have learnt a lot of things. First we discussed early, now Anglo-Saxon period discuss madvi. Anglo-Saxon, right? Good morning everybody, good morning. I kept this, oh sorry. Okay. Anglo-Saxon period discuss madvi. Later we discussed about Anglo-Norman period, right? Anglo-Norman period. Then what did we discuss? ಮತ್ತೆ ಯಾವುದನ್ನ ಡಿಸ್ಕಸ್ ಮಾಡಿದ್ವಿ? We discussed about come up. ನಾವು ಏನೆಲ್ಲ ಡಿಸ್ಕಷನ್ ಮಾಡಿದೀವಿ ಅನ್ನೋದನ್ನ ಯು ನೋ ದಟ್, ಅದನ್ನೆಲ್ಲ ಹೇಳ್ತಾ ಹೋಗ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಇಫ್ ಯು ಡೋಂಟ್ ಟೆಲ್ ಮೀ ಆಲ್ ದೋಸ್ ಥಿಂಗ್ಸ್, ಏನಾಗುತ್ತೆ, ನೀವೇನ್ ಕಲ್ತಿಲ್ಲ ಅಂತ ಅನ್ಸುತ್ತೆ. ಏನೇನೆಲ್ಲ ಡಿಸ್ಕಸ್ ಮಾಡಿದ್ವಿ ಬೇಗ ಆನ್ಸರ್ ಮಾಡ್ತಾ ಹೋಗಿ. ಕಮ್ ಅಪ್ ವಿತ್ ಯುವರ್ ಆನ್ಸರ್ಸ್. ರೀಸೆಂಟ್ ಆಗಿ ಒಂದು 3 ಪೀರಿಯಡ್ ಅಲ್ಲಿ ವಿಕ್ಟೋರಿಯನ್ ಏಜ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆನಂತರ ವಿ ಡಿಸ್ಕಸ್ಡ್ ಅಬೌಟ್ ಎಲಿಜಬೆಥನ್ ಪೀರಿಯಡ್. ಅನಂತರ ಇಂಪಾರ್ಟೆಂಟ್ ಆಗಿ ವಿ ಡಿಸ್ಕಸ್ಡ್ ಅಬೌಟ್ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ? ವಿಕ್ಟೋರಿಯನ್ ಏಜ್, ರೈಟ್? Now it's time for us to discuss about modern English literature. Then modern English literature, right? Hagadre we are discussing all these things. ಇವುಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. In today's class we are going to discuss, this is a part 1, right? Part 1 ಅಲ್ಲಿ we are going to discuss modern English literature. Hagadre modern English literature, from where it starts and where it's going to end. Now you have to locate the period ಅನ್ನ ಲೊಕೇಟ್ ಮಾಡಬೇಕು. Which is the right start? ಯಾವಾಗ ಸ್ಟಾರ್ಟ್ ಆಯ್ತು ನೀವೆಲ್ಲ ಹೇಳಲಿಲ್ಲ. Nobody told me ಸರ್ ಇಲ್ಲಿ ಸ್ಟಾರ್ಟ್ ಆಯ್ತು ಅಂತ ಯಾರ್ಯಾರು ಹೇಳಲಿಲ್ಲ. ಈ ಪೀರಿಯಡ್ ಅಲ್ಲಿ we come across lot of ಇಂಪಾರ್ಟೆಂಟ್ ಈವೆಂಟ್ಸ್, ಸಾಕಷ್ಟು ಇಂಪಾರ್ಟೆಂಟ್ ಈವೆಂಟ್ಸ್ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ, ರೈಟಾ? ಹಾಗಾದ್ರೆ ಲೆಟ್ ಮಿ ಟೆಲ್ ಯು, ಏನಿದೆ ಈ ಪೀರಿಯಡ್, ಯಾವುದು ಮಾಡರ್ನ್ ಇಂಗ್ಲಿಷ್ ಪೀರಿಯಡ್, ಸ್ಟಾರ್ಟ್ಸ್ ಫ್ರಮ್ 900. Try to remember, it starts from 900. It roughly ends, 900 ಇಂದ ಸ್ಟಾರ್ಟ್ ಆಗುತ್ತೆ. It ends around 1960. This period is known as modern English period. ಇದನ್ನ ಮಾಡರ್ನ್ ಇಂಗ್ಲಿಷ್ ಪೀರಿಯಡ್ ಅಂತ ಕರಿತೀವಿ, ರೈಟ್? ಎವ್ರಿಬಡಿ ಗುಡ್ ಮಾರ್ನಿಂಗ್, ಎಲ್ಲರಿಗೂ ಕೂಡ ಬಿಗ್ ಗುಡ್ ಮಾರ್ನಿಂಗ್. ಹಾಗಾದ್ರೆ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಹಾಗಾದ್ರೆ ಈ ಮಾಡರ್ನ್ ಪೀರಿಯಡ್ ಅಲ್ಲಿ ಏನೆಲ್ಲ ಆಗುತ್ತೆ, ವಾಟ್ ಎವರ್ ಹ್ಯಾಪನ್ಸ್ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸಮ್ ಆಫ್ ದ ಮೇಜರ್ ಪೋಯೆಟ್ಸ್, ಈ ಕಾಲದಲ್ಲಿ ಬರುವಂತ ಮೇಜರ್ ಪೋಯೆಟ್ಸ್, ಮೇಜರ್ ಬ್ರೇಕ್ ಥ್ರೂಸ್, ಹಾಗೇನೆ ಇದರ ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ.
and this will really help you to prepare for your exam. Exam preparation ಗೆ it's going to serve ಅನ್ನೋದು my intention. ಹಾಗಾದ್ರೆ ಶುರು ಮಾಡ್ಕೊಳ್ಳೋಣ. Let's start the social background of modern English. Modern English period ನ social background ಬಗ್ಗೆ ಡಿಸ್ಕಸ್ ಮಾಡೋಣ. Let's start with social background. ನೋಡಿ, ಈ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಅನ್ನ ಸ್ಟಡಿ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಕ್ರೂಷಿಯಲ್ ಆಲ್ಸೋ. ಯಾಕೆಂದ್ರೆ ಇಟ್ ಗಿವ್ಸ್ ಅಸ್ ಇನ್ಸೈಟ್ ಇನ್ ಟು ದಟ್ ಎರಾ. ಆ ಒಂದು ಎರಾ ಬಗ್ಗೆ ನಮಗೆ ಇನ್ಸೈಟ್ ಸಿಗುತ್ತೆ. ವಿತೌಟ್ ದಟ್ ಇನ್ಸೈಟ್ ಇಫ್ ವಿ ಮೂವ್ ಅಹೆಡ್ ಏನಾಗುತ್ತೆ, ವಿ ಫೀಲ್ ದಟ್ ವಿ ಲಾಸ್ಟ್ ಸಮಥಿಂಗ್ ಅಂತ, ನಾವೇನೋ ಕಳ್ಕೊಂಡ್ವಿ ಅಂತ ಅನ್ಸುತ್ತೆ. ಅಂಡ್ ಯು ಹ್ಯಾವ್ ಟು ರಿಮೆಂಬರ್ ದಟ್. ಏನ್ ನೆನ್ಪಿಟ್ಕೋಬೇಕು ನೀವೆಲ್ಲ ಅಂತಂದ್ರೆ, British at this time around 1900 to 1960 they established colonies established ಮಾಡಿದ್ರು in European countries like India, Pakistan, Bangladesh, in some parts of other countries, in some parts of China, some parts, not fully extent. They established their ಏನ್ ಎಸ್ಟಾಬ್ಲಿಷ್ ಮಾಡಿದ್ರು, ಅವ್ರ ಸೊಸೈಟಿನ ಎಸ್ಟಾಬ್ಲಿಷ್ ಮಾಡಿದ್ರು, ಅವರ ಎಂಪೈರ್ ನ ಎಸ್ಟಾಬ್ಲಿಷ್ ಮಾಡಿದ್ರು. ಬಟ್ ದಿಸ್ ಎಂಪೈರ್ ವಾಸ್ ವೆರಿ rigorous and very flourished and brought a lot of wealth to England. ಇಂಗ್ಲೆಂಡ್ಗೆ ಸಾಕಷ್ಟು ವೆಲ್ತ್ ಅನ್ನು ತಂತು. ಬಟ್ ಇಟ್ ಸ್ಟಾರ್ಟೆಡ್ ಟು ಡಿಕ್ಲೈನ್ ಅರೌಂಡ್ ದಿಸ್ ಪೀರಿಯಡ್. ಈ ಪೀರಿಯಡ್ ಅಲ್ಲಿ ಡಿಕ್ಲೈನ್ ಆಗಕ್ಕೆ ಶುರು ಮಾಡ್ತು. ಅಂಡ್ the empire they established, it started to decline, and after that two world wars broke up during this period. ಈ ಪೀರಿಯಡ್ ಅಲ್ಲಿ ಏನಾಯ್ತು, ಟೂ ವರ್ಲ್ಡ್ ವಾರ್ ಬ್ರೇಕಪ್ ಆಗಕ್ಕೆ ಶುರು ಮಾಡ್ತು. ರೈಟ್, ದೀಸ್ ಟೂ ವರ್ಲ್ಡ್ ವಾರ್ ಏನ್ ಬ್ರೇಕಪ್ ಆಗಕ್ಕೆ ಶುರು ಮಾಡ್ತು, ದಿಸ್ ಬ್ರಾಟ್ ಅ ಲಾಟ್ ಆಫ್ ಚೇಂಜಸ್ ಇನ್ ಬ್ರಿಟಿಷ್ ಸೊಸೈಟಿಲಿ ಸಾಕಷ್ಟು ಚೇಂಜಸ್ ತಂತು. ಹಾಗಾದ್ರೆ ಇದನ್ನ ಈ ಏಜ್ ಅನ್ನ ಇಫ್ ಯು ಹ್ಯಾವ್ ಟು ಪುಟ್ ಇಟ್ ಇನ್ ಒಂದು ಕೆಲವೊಂದು ವರ್ಡ್ಸ್ ನಲ್ಲಿ ನಾವು ಹೇಳ್ಬಹುದು ಅಂತಂದ್ರೆ, ಯು ಕ್ಯಾನ್ ಸೇ ಇಟ್ಸ್ ಅನ್ ಏಜ್ ಆಫ್ ಆಂಗ್ಸಿಟಿ. ಏಜ್ ಆಫ್ ಆಂಗ್ಸಿಟಿ, ರೈಟ್? ಇಟ್ಸ್ ಅನ್ ಏಜ್ ಆಫ್ ಆಂಗ್ಸಿಟಿ. ಒಂದು ಇದು ಪೀರಿಯಡ್ ಏನಾಗಿತ್ತು, ಇಟ್ಸ್ ಅನ್ ಏಜ್ ಆಫ್ ಆಂಗ್ಸಿಟಿ ಅಂಡ್ ಕ್ವಶನಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಪೀಪಲ್ ಸ್ಟಾರ್ಟೆಡ್ ಟು ಕ್ವಶನ್ ದ ಅಥಾರಿಟೀಸ್, ರೈಟ್? ಹಾಗಾದ್ರೆ ವಿ ಕ್ಯಾನ್ ಪುಟ್ ಇಟ್ ಲೈಕ್ ದಿಸ್, ಇಟ್ಸ್ ಅನ್ ಏಜ್ ಆಫ್ ಕ್ವಶನಿಂಗ್ ಅಂಡ್ ಏಜ್ ಆಫ್ ಆಂಗ್ಸಿಟಿ ಅಂತ. ಲೆಟ್ಸ್ ಸಿ ವೈ ಇಟ್ ಇಸ್ ಅ ಕ್ವಶನ್, ಇಟ್ಸ್ ಏಜ್ ಆಫ್ ಕ್ವಶನಿಂಗ್ ಅಂತಂದಾಗ, ಯು ನೋ ಸೈಂಟಿಫಿಕ್ ರೆವಲ್ಯೂಷನ್ ಸ್ಟಾರ್ಟೆಡ್ ಟು ಫ್ಲರಿಶ್. ಸೈಂಟಿಫಿಕ್ ರೆವಲ್ಯೂಷನ್ ಆಯ್ತು ಇನ್ ಯುರೋಪ್ ಅಲ್ಲಿ, ಎಸ್ಪೆಷಲಿ ಇನ್ ಇಂಗ್ಲೆಂಡ್ ಅಲ್ಲಿ ಮತ್ತೆ ಯುರೋಪ್ ಅಲ್ಲಿ ಸೈಂಟಿಫಿಕ್ ರೆವಲ್ಯೂಷನ್ ಸ್ಟಾರ್ಟೆಡ್ ಟು ಗ್ರೋ. ಈ ನಡುವೆ ದಿಸ್ ಬ್ರಾಟ್ ಅ ಲಾಟ್ ಆಫ್ ಚೇಂಜಸ್ ಇನ್ ಸೋಷಿಯಲ್, ಮಾರಲ್ ಅಂಡ್ ಪೊಲಿಟಿಕಲ್ ಲೈಫ್ ಅಂಡ್ ಇಕನಾಮಿಕ್ ಲೈಫ್ ಆಫ್ ದ ಪೀಪಲ್. ಹಾಗೇನೆ ಈ ಸೈಂಟಿಫಿಕ್ ರೆವಲ್ಯೂಷನ್ ಏನ್ ಮಾಡ್ತು, ಇಟ್ ಶುಕ್ ದ ಫೇತ್ ಇನ್ ರಿಲಿಜನ್. ಇಟ್ ಶುಕ್ ದ ಫೇತ್ ಇನ್ ರಿಲಿಜನ್ ಅಲ್ಲಿ ಜನಗಳು ಆಸಕ್ತಿ ಕಳ್ಕೊಳ್ಳೋ ಹಾಗೆ ಮಾಡ್ತು. ದೇ ಸ್ಟಾರ್ಟೆಡ್ ಟು ಲೂಸ್ ದ ಫೇತ್ ಇನ್ ಗಾಡ್. ದೇ ಸ್ಟಾರ್ಟೆಡ್ ಟು ಲೂಸ್ ದ ಫೇತ್ ಇನ್ ಚರ್ಚ್ ಅಲ್ಲಿ ಚರ್ಚ್ ಲೈಫ್ ಬಗ್ಗೆ ದೇ ಸ್ಟಾರ್ಟೆಡ್ ಟು ಡಿಸ್ಕಸ್. ಹಾಗೆ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಶುರು ಮಾಡ್ಕೊಂಡ್ರು. ಅಂಡ್ ಏನಾಯ್ತು, ವಾಟ್ ಎವರ್, ಹಾಗೇನೆ ಒಂದು ಎಸ್ಟಾಬ್ಲಿಷ್ಡ್ ಆರ್ಡರ್ ಏನಿತ್ತು, ಎಸ್ಟಾಬ್ಲಿಷ್ಡ್ ಆರ್ಡರ್ ಬಗ್ಗೆ ದೇ ಸ್ಟಾರ್ಟೆಡ್ ಟು ಡಿಸ್ಕಸ್. ದಿಸ್ ಬ್ರಾಟ್ ಆ ನ್ಯೂ ಚೇಂಜಸ್. ದಿಸ್ ಇಂಪ್ಯಾಕ್ಟೆಡ್, ತುಂಬಾ ಇಂಪ್ಯಾಕ್ಟ್ ಕ್ರಿಯೇಟ್ ಆಯ್ತು. ಹಾಗೇನೆ ದ ಸೈನ್ಸ್ ಅಂಡ್ ಸೈಂಟಿಫಿಕ್ ಟೆಂಪರ್ಮೆಂಟ್ ಏನಿತ್ತಲ್ಲ, ದಟ್ ಬಿಗನ್ ಟು ರಿಫ್ಲೆಕ್ಟ್ ಇನ್ ದ ಲಿಟ್ರೇಚರ್ಲಿ ಆ ಸೈಂಟಿಫಿಕ್ ಟೆಂಪರ್ಮೆಂಟ್ ಏನಾಯ್ತು, ಸ್ಟಾರ್ಟೆಡ್ ಟು ರಿಫ್ಲೆಕ್ಟ್. ಸೈಂಟಿಫಿಕ್ ಟೆಂಪರ್ಮೆಂಟ್ ಏನಾಯ್ತು, ರಿಫ್ಲೆಕ್ಟ್ ಆಗಕ್ಕೆ ಶುರು ಮಾಡ್ತು. ಅಂಡ್ ದಟ್ ಬ್ರಾಟ್ ವೆರಿ ವ್ಯಾಸ್ಟ್ ಚೇಂಜಸ್, ತುಂಬಾ ಚೇಂಜಸ್ ಆಗ್ತು. ದ ಪೀಪಲ್ ಸ್ಟಾರ್ಟೆಡ್ ಟು ಕ್ವಶನ್. ಹಾಗೇನೆ ದ ಸ್ಪಿರಿಟ್, ಯು ಕ್ಯಾನ್ ಸಿ ದ ಸ್ಪಿರಿಟ್ ಆಫ್ ರೆವಲ್ಯೂಷನ್. ಆ ಜನಗಳ ನಡುವೆ ದ ಸ್ಪಿರಿಟ್ ಆಫ್ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು. ದ ಪೀಪಲ್ ಸ್ಟಾರ್ಟೆಡ್ ಟು ಕಾಂಪೀಟ್ ಟು ಈಚ್ ಅದರ್ ಅಂಡ್ it brought rivalry ಕೂಡ ಶುರು ಆಯಿತು. ಅಂಡ್ ದೀಸ್ ಥಿಂಗ್ಸ್ ರಿಫ್ಲೆಕ್ಟೆಡ್ ಇನ್ ದ ಲಿಟ್ರೇಚರ್. ಯಾಕೆ, ವೈ, if you see the Victorian literature and if you see the modern literature, you see that these things dominated the literature.
So it's very important for us to know the social background, the general characteristics. I'm talking about general characteristics, and it will help you, right? ಓಕೆ ನೋಡಿ, ಎಲ್ಲರೂ ನಿನ್ನೆ ರಾತ್ರಿನೂ ಎಚ್ ಎಸ್ ಟಿ ಆರ್ ಕರಿತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಮಿನಿಸ್ಟರ್, ಹಾಗೇನೆ ಪಿ ಯು ಕರಿತೀವಿ ಅಂತಾರೆ. ನೀವು ಸ್ಟಿಲ್ ಇಫ್ ಯು ಕ್ವಶನಿಂಗ್ ಅಂತಂದ್ರೆ ಯು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ ಅಂತ. ಓಕೆ, ಆಕ್ಚುಲಿ ದಿಸ್ ಇಸ್ ಇಂಟೆಂಡೆಡ್ ಫಾರ್ ಪೇಡ್ ಗ್ರೂಪ್ ಮೆಂಬರ್ಸ್ ಹೋಗ್ಬೇಕಿತ್ತು, ಬಟ್ ಸಮ್ ಹೌ ಇಟ್ ವೆಂಟ್ ಟು ದ ಪಬ್ಲಿಕ್. ಹಾಗಾಗಿ ಹಿಯರ್ ಐ ಆಮ್ ನಾಟ್ ಎಂಟರ್ಟೈನಿಂಗ್ ಎನಿ ಕ್ವಶನ್ಸ್, ಅಂಡ್ here only goes yavudapp related to the content. If you have any questions, please ask me. Otherwise, the general inquiry, I'm not going to entertain that kind of things. Hagadre, let's move ahead and learn about socio-economic conditions. Ee time alli bandanta socio-economic conditions ಬಗ್ಗೆ ಏನಿತ್ತು, what were the things, socio-economic conditions ಹೇಗಿತ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. That will certainly help us. ಅದು ನಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಲೆಟ್ಸ್ ಡಿಸ್ಕಸ್ ಅಬೌಟ್ ದಿಸ್ ಸೋಶಿಯೋ ಎಕನಾಮಿಕ್ ಕಂಡೀಷನ್. ಈ ಟೈಮ್, ಇನ್ ದಿಸ್ ಪೀರಿಯಡ್, ಇಫ್ ಯು ಕನ್ಸಿಡರ್, ಒಂದು ಮೇಜರ್ ಚೇಂಜ್ ಸ್ಟಾರ್ಟೆಡ್ ಟು ಅಕರ್ ಫ್ರಮ್ ಕಾಲನೈಸ್ಡ್ ಸೊಸೈಟಿ. British Empire started to focus on industrialization. It brought industrialization, which was not there in early times. Early times ಅಲ್ಲಿ ಇರಲಿಲ್ಲ. Industrialization was in its high peak ಆ ಟೈಮ್ ಅಲ್ಲಿ. ಈ ಇಂಡಸ್ಟ್ರಿಯಲೈಸೇಷನ್ ಏನಿತ್ತು, ಇಟ್ ಕ್ರಿಯೇಟೆಡ್ ಅ ಲಾಟ್ ಆಫ್ ವೆಲ್ತ್ ಫಾರ್ ಇಂಗ್ಲಿಷ್ ಪೀಪಲ್, ಕ್ರಿಯೇಟೆಡ್ ವೆಲ್ತ್. ಈ ವೆಲ್ತ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಯೂಶುವಲಿ ವಾಟ್ ಹ್ಯಾಪನ್ಸ್, it brings new changes. Those changes are usually when you become rich, you buy a car, you buy buildings, you build mansions. That happened, it created the wealth, and this wealth, creation of wealth, brought new comforts. ಜನಗಳಿಗೆ ನ್ಯೂ ಕಂಫರ್ಟ್ಸ್ ಶುರು ಆಯ್ತು. ಅಂಡ್ ನ್ಯೂ ಕಂಫರ್ಟ್ಸ್ ಬಂದಾಗ ಯೂಶಲಿ ಏನಾಗುತ್ತೆ, ಅಟ್ ಸೇಮ್ ಟೈಮ್ ಮೆನಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಸ್ಟಾರ್ಟೆಡ್ ಟು ಗ್ರೋ. ತುಂಬಾ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಆಯ್ತು. These tend to happen when you have wealth, when you have new comforts. Enadaga new comforts, new wealth, industrialization brought these changes in the society. ಇದರಿಂದ ಆಯ್ತು, people started to move towards the society, towns, big cities ಕಡೆ people started to migration ಶುರು ಆಯ್ತು. ಈ ಮೈಗ್ರೇಷನ್ ಶುರು ಆದಾಗ, when there are people with plenty and people with less, ಈಗ ಯೂಶಲಿ ಏನಾಗುತ್ತೆ, ಇದರಿಂದ ಕ್ಲಾಸ್ ಕಾನ್ಫ್ಲಿಕ್ಟ್, ಜನಗಳ ನಡುವೆ, ವರ್ಗಗಳ ನಡುವೆ ಸಂಘರ್ಷವನ್ನು ನೋಡಬಹುದು. ಯಾಕೆ, ವೈ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಅಂತಂದ್ರೆ, ದಿಸ್ ಈಸ್ ದ ರಿಯಲ್ ಪಿಕ್ಚರ್. ಇದು ನಿಮಗೆ ರಿಯಲ್ ಪಿಕ್ಚರ್ ಅನ್ನ ಕೊಡುತ್ತೆ. ದಿಸ್ ಗಿವ್ಸ್ ಯು ರಿಯಲ್ ಪಿಕ್ಚರ್ ಆಫ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ರೈಟ್? ಹಾಗಾಗಿ ದಿಸ್ ಸ್ಟಾರ್ಟೆಡ್ ಟು ಗಿವ್ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಅಲ್ಲಿ ಕ್ಲಾಸ್ ಕಾನ್ಫ್ಲಿಕ್ಟ್ ಆಯ್ತು. ದಿಸ್ ಕ್ಲಾಸ್ ಕಾನ್ಫ್ಲಿಕ್ಟ್ ಬರಕ್ ಶುರು ಮಾಡ್ತು. ಅಂಡ್ ಕ್ಲಾಸ್ ಕಾನ್ಫ್ಲಿಕ್ಟ್ ಯಾಕಾಗುತ್ತೆ, ಬಿಕಾಸ್ ಆಫ್ unequal distribution of wealth. ಈಗಲೂ ಕೂಡ ದಿಸ್ ಇಸ್ ಗೋಯಿಂಗ್ ಆನ್ ಇನ್ ದ ಪ್ರೆಸೆಂಟ್ ಸಿಚುವೇಶನ್ ಆಲ್ಸೋ. People, there are people with a lot of money and there are people with less of money. Some people have the jobs in their hands and they are called authority. There are some people, they don't have the jobs, they are being called as unemployed. There is a certain gap which was evident in the British society also. British society ಇದೆಲ್ಲ evident ಇತ್ತು. And this brought new changes like poverty started to grow, and urbanization started to take its toll on people. Poverty, urbanization, and when you move to urban, when you move to town, usually the family setup started to crumble. Family setup ಏನಾಗುತ್ತೆ, crumble ಆಗಕ್ಕೆ ಶುರು ಮಾಡ್ತು. People started to grow a disintegration in the society. You can see what was the general harmony was there earlier, which was not there in during this period. ಈ period time ಅಲ್ಲಿ this all started to lose the family life start ಆಗ್ತು. And this kind of things which influenced literature
and you can see these kind of things in modern literature. Modern literature, these kind of things are discussed, and so it's very important for us to have the background setup. Why that kind of literature flourished during modern period ಅಂತಂದ್ರೆ you have to know these things impacted. So ಈ things ಎಲ್ಲ impact ಆಯ್ತು. Let's move on and learn about other influences. ಈ time ಅಲ್ಲಿ mass media started to flourish, like radio, television, right? Radio, television, ಹಾಗೇನೆ newspapers, magazines. These they came to bigger platform. They started to influence the people. ಜನಗಳಿಗೆ influence ಮಾಡಕ್ ಶುರು ಮಾಡ್ತು. Okay, just a second. It started to influence the people and their opinion form ಮಾಡೋದಕ್ಕೆ ಶುರು ಮಾಡ್ತು. Opinion form. They started to form the opinion. Earlier ಏನಿರ್ತಾರಲ್ಲ, whatever the queens told, that is the opinion. But nowadays ಏನಾಯ್ತು, it started to create the general opinion, and modern outlook was there. Modern outlook ಕೂಡ ಏನಾಯ್ತು, started to grow. Modern outlook ಆಯ್ತು. ಹಾಗೇನೆ it brought literature. ಈ period ಅಲ್ಲಿ you can see these influences on literature. ಇದೆಲ್ಲ influence ಆಯ್ತು, and it gave publicity to the literature. Earlier there was no publicity, but now literature started to gain the publicity through these mass media. The people started to write for radio, for television, for newspapers, and that kind of literature also came. Okay, ಇದೆಲ್ಲ ಬರಕ್ ಶುರು ಮಾಡ್ತು. Let's move and learn about other features of this period. ಈ ನಡುವೆ ಏನಾಯ್ತು, ಗ್ರೋತ್ ಆಫ್ ಟೆಕ್ನಾಲಜಿ ಆಲ್ಸೋ ಅಪಿಯರ್ಡ್. ಗ್ರೋತ್ ಆಫ್ ಟೆಕ್ನಾಲಜಿ ವಾಸ್ ದೇರ್. ಟೆಕ್ನಾಲಜಿ ಕೂಡ ಬೆಳಕ್ ಶುರು ಮಾಡ್ತು. ಯೂಶಲಿ ಇಟ್ ಹ್ಯಾಪನ್ಸ್, ಟೆಕ್ನಾಲಜಿ ಅಂದ ತಕ್ಷಣ ಯೂಶಲಿ ವಿ ಕಮ್ ಅಕ್ರಾಸ್ ಟ್ರಾನ್ಸ್ಪೋರ್ಟೇಷನ್ ಅಂತ ನಾವು ಗಮನಿಸ್ತೀವಿ. when people get the access to transportation, ಏನಾಗುತ್ತೆ, what happens, tell me, ಏನಾಗುತ್ತೆ, people started to enjoy the life, journey ಮಾಡಕ್ ಶುರು ಮಾಡ್ತಾರೆ. they started to come across each other. ಹಾಗೇನೆ along with that printing technology developed. Printing technology develop ಆದ ತಕ್ಷಣ ಏನಾಗುತ್ತೆ, it helps in publication of books more ಆಗ್ತಾ ಹೋಗುತ್ತೆ. And communication system ಕೂಡ ಇದ್ರಲ್ಲಿ ಬರುತ್ತೆ. Communication started to grow ಅಂದ ತಕ್ಷಣ communication is very important. Communication system ಕೂಡ growth ಆಗುತ್ತೆ. And this called, ಇದರಿಂದ ಏನಾಗುತ್ತೆ, ಮೆಕ್ಯಾನೈಸೇಷನ್ ಆಫ್ ಹ್ಯೂಮನ್ ಲೈಫ್ ಆಗ ಶುರು ಮಾಡುತ್ತೆ. ಎವ್ರಿವೇರ್ ದೇರ್ ಇಸ್ ಎ ಕಂಪ್ಯೂಟರ್, ಲ್ಯಾಪ್ಟಾಪ್ಸ್ ಬಂದಿರಲಿಲ್ಲ. ಆಕ್ಚುಲಿ ಕಂಪ್ಯೂಟರ್ ವಾಸ್ ದೇರ್ ಅರೌಂಡ್ 1940 ಟೈಮ್ ಅಲ್ಲಿ. First generation of computers bantu. Before that, Graham Bell, he invented telephone bantu, printing machines bantu, and these brought ಒಂದು machine life ಆಗ್ಬಿಡ್ತು. man's life become a machine life ಆಯ್ತು. ಇದರಿಂದ it started to create impact. ಈ ಟೈಮ್ ಅಲ್ಲಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಕಾಂಪ್ಲೆಕ್ಸಿಟಿ ಆಫ್ ಲೈಫ್ started to ಶೋ ಅಪ್. ಈ ನಡುವೆ ಇದೆಲ್ಲ ಸ್ಟಾರ್ಟ್ ಆಯ್ತು. ಹಾಗಾಗಿ ದಿಸ್ ಫೆನಾಮಿನಾ ಫೈಂಡ್ ಇಟ್ಸ್ ಪ್ಲೇಸ್ ಇನ್ ಲಿಟರೇಚರ್ ಅಲ್ಲಿ ಇದೆಲ್ಲ ಇಂಪ್ಯಾಕ್ಟ್ ಆಗಕ್ಕೆ ಶುರು ಮಾಡ್ತು. ಐ ಥಿಂಕ್ ಯು ಆರ್ ಕಮಿಂಗ್ ಟು ನೋ ದೀಸ್ ಥಿಂಗ್ಸ್. ಯಾಕೆ, ವೈ ದೀಸ್ ಥಿಂಗ್ಸ್ ಹ್ಯಾಪನ್ಡ್ ಅನ್ನೋದು ನಿಮಗೆ ನೆನ್ಪಿಟ್ಕೋಬೇಕು. ಅಂಡ್ ಯು ಸೇ ದಿಸ್ ಇಸ್ ದ ಪೀರಿಯಡ್ ಆಫ್ ರ್ಯಾಪಿಡ್ ಟರ್ಬುಲೆನ್ಸ್ ಅಂತ. ಇದನ್ನ ಪೀರಿಯಡ್ ಆಫ್ ಟರ್ಬುಲೆನ್ಸ್ ಅಂತ ಕರಿಬಹುದು. ಯಾಕೆ ಸರ್ ಟರ್ಬುಲೆನ್ಸ್ ಅಂತಂದ್ರೆ ಯು ಕಮ್ ಟು ನೋ ದಟ್ ಟರ್ಬುಲೆನ್ಸ್ ಮೀನ್ಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ವರ್ ದೇರ್. ಸುಮಾರು ಪ್ರಾಬ್ಲಮ್ಸ್ ರಿಫ್ಲೆಕ್ಟ್ ಆಗ್ಲಾಯ್ತು. ಪೀಪಲ್ ಸ್ಟಾರ್ಟೆಡ್ ಟು ಫೀಲ್ ರೆಸ್ಟ್ಲೆಸ್ನೆಸ್. ಮಾಡರ್ನೈಸೇಷನ್ ಏನ್ ಮಾಡ್ತು, ಅವ್ರ ರೆಸ್ಟ್ಲೆಸ್. ಅರ್ಲಿಯರ್ ದೇ ಹ್ಯಾಡ್ ದ ಲಾಟ್ ಆಫ್ ಟೈಮ್ ಫಾರ್ fun activities, for reading, for everything, but this time they felt that restlessness is creeping into their life. Our life ಅಲ್ಲಿ restlessness ಬಂತು. along with that they started to feel hopelessness of their life. hopelessness ಕೂಡ ರಿಫ್ಲೆಕ್ಟ್ ಆಗುತ್ತೆ. these things
are very very evident. ಹಾಗೇನೆ ಡ್ಯೂರಿಂಗ್ ದಿಸ್ ಟೂ ವರ್ಲ್ಡ್ ವಾರ್ಸ್ ಬ್ರೋಕ್ ಅಪ್, 2 ವರ್ಲ್ಡ್ ವಾರ್ಸ್ ಬ್ರೋಕ್ ಅಪ್ ಆಗುತ್ತೆ. ಅದರಲ್ಲೂ ಕೂಡ ಇಂಗ್ಲೆಂಡ್ ಇಟ್ ಟುಕ್ ದ ರೋಲ್ ಅಂಡ್ ಇಟ್ ಪಾರ್ಟಿಸಿಪೇಟೆಡ್ ಇನ್ ದಟ್ ವಾರ್. ಈ ವಾರ್ ಅಲ್ಲಿ ಅದು ಪಾರ್ಟಿಸಿಪೇಟ್ ಮಾಡುತ್ತೆ 2 ವರ್ಲ್ಡ್ ವಾರ್ಸ್ ಅಲ್ಲಿ. ಅಂಡ್ ದಟ್ ಕೈಂಡ್ ಆಫ್ ಲಿಟ್ರೇಚರ್ ಕೇಮ್. ಅಲ್ಲಿ ನಾವು ಟ್ರೆಂಚ್ ಪೊಯಿಟ್ಸ್ ಅಂತ ಒಂದು 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 ಇದನ್ನೇ ನೋಡ್ತೀವಿ. ವಿ ಸಿ ದಟ್ ಕೈಂಡ್ ಆಫ್ ಪೊಯಿಟ್ಸ್. ಆ ಟೈಮಲ್ಲಿ ವಾರ್ ಪೊಯಿಟ್ಸ್ ಅಂತ ಒಂದು ಲಿಟ್ರೇಚರೇ ಬರುತ್ತೆ, ವಾರ್ ಲಿಟ್ರೇಚರ್ ಅಂತ ಬರುತ್ತೆ. ಇದೆಲ್ಲ ಒಟ್ಟು ಡಿಸ್ಟ್ರಾಕ್ಷನ್ ವಾಸ್ ದೇರ್ ಎವ್ರಿವೇರ್. ದೇರ್ ಇಸ್ ಅ ಡಿಸ್ಟ್ರಾಕ್ಷನ್. ತುಂಬಾ ಡಿಸ್ಟ್ರಕ್ಷನ್ ಆಗುತ್ತೆ. ಡಿಸ್ಟ್ರಾಕ್ಷನ್ ಅನ್ನೋಕೆ ಇಟ್ಸ್ ಅ ಡಿಸ್ಟ್ರಕ್ಷನ್. ಪೀಪಲ್ ಸ್ಟಾರ್ಟೆಡ್ ಟು ಎವಿಡೆನ್ಸ್ ದ ಡಿಸ್ಟ್ರಕ್ಷನ್, ದ ಹಾರೋ, very very dangerous kind of things, the bombings in Japan and Germany, destruction of Germany, France, and these things started to reflect in the literature ಇದೆಲ್ಲ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಈ ಇದರಿಂದ ಏನಾಗುತ್ತೆ, it gave a scope for poverty ತುಂಬಾ ಹೈ ಲೆವೆಲ್ ಹೋಗುತ್ತೆ. Poverty also started to show up. ಹಾಗೆ ಮೆಜಾರಿಟಿ ಪೀಪಲ್, ದ ಸಫರಿಂಗ್ಸ್ ಆಫ್ ದ ಪೀಪಲ್ ಆಲ್ಸೋ ವಾಸ್ ದೇರ್. ತುಂಬಾ ಪೀಪಲ್ ಸಫರಿಂಗ್ ಮಾಡ್ತಾರೆ. ದಿಸ್ ಕೈಂಡ್ ಆಫ್ ಸಫರಿಂಗ್, ಡಿಸ್ಟ್ರಕ್ಷನ್, ದೀಸ್ ಕೈಂಡ್ ಆಫ್ ನೆಗೆಟಿವ್ ಥಿಂಗ್ಸ್ ಸ್ಟಾರ್ಟೆಡ್ ಟು show themselves in the literature. Usually whatever happens in that period, ಆ ಪೀರಿಯಡ್ ಅಲ್ಲಿ ಆಗುವಂತ ಎಲ್ಲ ವಿಚಾರಗಳು that will show up in the ಲೈಫ್ ಅಲ್ಲಿ ಶೋ ಅಪ್ ಆಗುತ್ತೆ. ದಟ್ ವಾಸ್ ದೇರ್. ಹಾಗೇನೆ ಇಫ್ ಯು ಹೌ ಟು ಟೆಲ್ ಅಬೌಟ್ ದಟ್ ಅಂದ್ರೆ ಇಟ್ಸ್ ಅ ಪೀರಿಯಡ್ ಆಫ್ ಟ್ರಾನ್ಸಿಷನ್ ಅಂತ ಹೇಳ್ಬೋದು. ಯಾಕೆ ಇಟ್ಸ್ ಅ ಪೀರಿಯಡ್ ಆಫ್ ಟ್ರಾನ್ಸಿಷನ್ ಅಂತ ಕರಿತೀವಿ ಸರ್ ಅಂದಾಗ, ಯು ಹ್ಯಾವ್ ಟು ಥಿಂಕ್ ದಟ್ ಇಟ್ಸ್ ಅ ಪೀರಿಯಡ್ ಆಫ್ ಟ್ರಾನ್ಸಿಷನ್. ಅರ್ಲಿಯರ್ ನಿಮಗೆಲ್ಲ ಗೊತ್ತಿದೆ, ವಿ ಡಿಸ್ಕಸ್ಡ್ ಅಬೌಟ್ ರೊಮ್ಯಾಂಟಿಕ್ ವಿಕ್ಟೋರಿಯನ್ ಏಜ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ರೈಟ್? ವಿಕ್ಟೋರಿಯನ್ ಏಜ್ ವಾಸ್ ದೇರ್, ವಿಕ್ಟೋರಿಯನ್ ಏಜ್. ಮತ್ತೆ ನಾವು ವಿ ಆರ್ ಇನ್ ನಾವು ಮಾಡರ್ನ್ ಏಜ್ ಅಲ್ಲಿ ಇದೀವಿ, ರೈಟಾ? ಇಲ್ಲಿ ಯು ಕ್ಯಾನ್ ಸಿ ದ ಕ್ಲಿಯರ್ ಟ್ರಾನ್ಸಿಷನ್ ಫ್ರಮ್ ವಿಕ್ಟೋರಿಯನ್ ಏಜ್ ಟು ಮಾಡರ್ನ್ ಏಜ್ ಗೆ ಒಂದು ಟ್ರಾನ್ಸಿಷನ್ ಆಗುತ್ತೆ. ಬಟ್ ಇಟ್ ವಾಸ್ ನಾಟ್ ದೇರ್. ಒಂದು ಕ್ಲಿಯರ್ ಕಟ್ ಟ್ರಾನ್ಸಿಷನ್ ಅನ್ನು ನೋಡಕ್ಕಾಗಲ್ಲ ಇನ್ ವಿಕ್ಟೋರಿಯನ್ ಪೀರಿಯಡ್. ರೊಮ್ಯಾಂಟಿಕ್ ಎಲಿಮೆಂಟ್ಸ್, ರೊಮ್ಯಾಂಟಿಕ್ ಸ್ಪಿರಿಟ್ ವಾಸ್ ದೇರ್ ಇನ್ ವಿಕ್ಟೋರಿಯನ್ ಲಿಟ್ರೇಚರ್. ವಿಕ್ಟೋರಿಯನ್ ಲಿಟ್ರೇಚರ್ ಅಲ್ಲಿ ರೊಮ್ಯಾಂಟಿಕ್ ಸ್ಪಿರಿಟ್ ಇರುತ್ತೆ. ಬಟ್ ಮಾಡರ್ನ್ ಲಿಟ್ರೇಚರ್ ಅಲ್ಲಿ ದೇರ್ ಇಸ್ ಕ್ಲಿಯರ್ ಸ್ವೀಪ್ ಅಕ್ರಾಸ್. ತುಂಬಾ ಚೇಂಜಸ್ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ. ವಿತಿನ್ 10 years ಆಫ್ ಬ್ರಿಟಿಷ್ ಲಿಟ್ರೇಚರ್ ಅಲ್ಲಿ ಲಾಟ್ ಆಫ್ ಚೇಂಜಸ್ ಸ್ಟಾರ್ಟೆಡ್ ಟು ರಿಫ್ಲೆಕ್ಟ್, ತೋರ್ಸಕ್ ಶುರು ಮಾಡ್ಬಿಡುತ್ತೆ. ಏನ್ ಸರ್ ಇದು ಪೀರಿಯಡ್ ಆಫ್ ಟರ್ಬುಲೆನ್ಸ್ ಅಂತಂದ್ರೆ, ಪೀರಿಯಡ್ ಆಫ್ ಟ್ರಾನ್ಸಿಷನ್ಸ್ ಅಂತಂದ್ರೆ ಒಂದು ಕ್ಲಿಯರ್ ಆಗಿ ಶಾರ್ಪ್ ಅಂಡ್ ಕ್ಲಿಯರ್ ಆದಂತ ಡಿಪಾರ್ಚರ್ ಕಾಣುತ್ತೀವಿ. ವಿ ಕ್ಯಾನ್ ಸಿ ದ ಡಿಪಾರ್ಚರ್ ಫ್ರಮ್ ವಿಕ್ಟೋರಿಯನ್ ಪೀರಿಯಡ್ ಟು ಮಾಡರ್ನ್ ಪೀರಿಯಡ್. ಹೇಗೆ, ಹೌ ಕ್ಯಾನ್ ವಿ ಸೇ ಇಟ್ಸ್ ಅನ್ ಕ್ಲಿಯರ್ ಡಿಪಾರ್ಚರ್ ಅಂದ್ರೆ, ಅರ್ಲಿಯರ್ ಏನಿತ್ತು, ಅರ್ಲಿಯರ್ ಅಲ್ಲಿ ಒಂದು ಅರ್ಲಿಯರ್ ಲಿಟ್ರೇಚರ್ ಅನ್ನ ಓಲ್ಡ್ ಲಿಟ್ರೇಚರ್ ಅಲ್ಲಿ ಕನ್ಸಿಡರ್ ಮಾಡಬಹುದು, ಅಥವಾ ಓಲ್ಡ್ ಲೈಫ್. ಅವ್ರ ಲೈಫ್ ಅಲ್ಲಿ ಯು ಕೆನಾಟ್ ಸಿ ದ ಟೋಟಲ್ ಚೇಂಜ್ ಕಾಣ್ತಿರ್ಲಿಲ್ಲ. ಓಲ್ಡ್ ಲೈಫ್ ಅಲ್ಲಿ ಅಂತ ಚೇಂಜಸ್ ಇರಲಿಲ್ಲ ವಿಕ್ಟೋರಿಯನ್ ಪೀರಿಯಡ್ ಅಲ್ಲಿ. ಇಟ್ಸ್ ಬಟ್ ಮಾಡರ್ನ್ ಏಜ್ ಏನಾಯ್ತು, ಇಟ್ ಗಾಟ್ ಅ new life. People started to enjoy the new life which was not there in Victorian age. Victorian age ಅಲ್ಲಿ ಇಲ್ಲದೆ ಇರುವಂತ ಒಂದು ನ್ಯೂ ಲೈಫ್ ಯು ಕ್ಯಾನ್ ಸಿ ಹಿಯರ್. ನೀವು ಇದರಲ್ಲಿ ನೋಡಬಹುದು. ಆರಂಭದಲ್ಲಿ ದೇ ಹ್ಯಾಡ್ ದ ಬ್ಲೈಂಡ್ ಫೇತ್ in religion. Blind faith, they had a blind faith in religion ಅಲ್ಲಿ ಒಂದು ಬ್ಲೈಂಡ್ ಫೇತ್ ಇತ್ತು. ಬಟ್ ದಿಸ್ ಟೈಮ್ ಅರೌಂಡ್ the people started to question the ಅಥಾರಿಟಿ ಆಫ್ ರಿಲಿಜನ್ ಅನ್ನ ಕ್ವಶನ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ದೇ ಸ್ಟಾರ್ಟೆಡ್ ಟು ಯೂಶಲಿ ನಾವು ಕಾಂಪ್ರಮೈಸ್ ಅನ್ನು ನೋಡಬಹುದು. ಎಲ್ಲಿ ಬ್ರಿಟಿಷ್ ಯಾವುದು ವಿಕ್ಟೋರಿಯನ್ ಲಿಟ್ರೇಚರ್ ಅಲ್ಲಿ ದೇರ್ ವಾಸ್ ಎ ಕಾಂಪ್ರಮೈಸ್ ಬಿಟ್ವೀನ್ ಸೈನ್ಸ್ ಅಂಡ್ ರಿಲಿಜನ್ ನಡುವೆ ಮತ್ತು ಸೈನ್ಸ್ ನಡುವೆ ದೇರ್ ವಾಸ್ ಎ ಕಾಂಪ್ರಮೈಸ್. ಇಟ್ಸ್ ಅ ಪೀರಿಯಡ್ ಆಫ್ ಕಾಂಪ್ರಮೈಸ್ ಅಂತ ಹೇಳ್ಬೋದು. ಆದ್ರೆ ಮಾಡರ್ನ್ ಏಜ್ ಏನಿದೆ, ಇಟ್ಸ್ ನಾಟ್ ಎ ಪೀರಿಯಡ್ ಆಫ್ ಕಾಂಪ್ರಮೈಸ್. ಅದು ಕಾಂಪ್ರಮೈಸ್ ಪೀರಿಯಡ್ ಆಗಿರ್ಲಿಲ್ಲ. ಇಟ್ಸ್ ಅ ಪೀರಿಯಡ್ ಆಫ್ interrogation. People started to question the authority of church ನ ಕ್ವಶನ್ ಮಾಡಕ್ ಶುರು ಮಾಡ್ಕೊಂಡ್ರು. they started to question the religion. Some of the things are there in the religion. They started to see the investigation was there. People started to investigate the real life in literature. ಅದನ್ನ ಕ್ವಶನ್ ಮಾಡಕ್ ಶುರು ಮಾಡಿದ್ರು. and you can see that is
ವೆರಿ ಇಂಪಾರ್ಟೆಂಟ್ ಒನ್. ಯಾಕಂದ್ರೆ ರೋಮನ್ ಕ್ಯಾಥೋಲಿಕ್ ಚರ್ಚ್ ಏನಿತ್ತಲ್ಲ, ಇಟ್ ಸ್ಟಾರ್ಟೆಡ್ ಟು ಕ್ರಂಬಲ್. ಅದು ಯು ಕ್ಯಾನ್ ಸಿ ದೀಸ್ ಚೇಂಜಸ್, ಅಂಡ್ ದೀಸ್ ಚೇಂಜಸ್ ದೇ ಹೆಲ್ಪ್ಡ್ ದ ಮಾಡರ್ನ್ ಲಿಟ್ರೇಚರ್ ಟು ಗ್ರೋ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಆರಂಭದಲ್ಲಿ ವಿಕ್ಟೋರಿಯನ್ಸ್ ಎಂಜಾಯ್ಡ್ ದ ಲೈಫ್ ವಿಚ್ ವಾಸ್ ವೆರಿ ಮಚ್ ಓಲ್ಡ್, ಬಟ್ ಮಾಡರ್ನ್ ಏಜ್ ಅಲ್ಲಿ ನ್ಯೂ ಲೈಫ್, ನ್ಯೂ ಟೆಕ್ನಾಲಜಿ, ನ್ಯೂ ಸೈಂಟಿಫಿಕ್ ಔಟ್ಲುಕ್, and it brought new life. People had a faith in religion, they had blind faith, which is the age of compromise. Because Darwin in ಮಾಡ್ತಾರೆ, during that period Darwin published his new book. ಆದ್ರೆ totally interrogation and investigation were part and parcel of modern life ಆಯ್ತು. So that we can see it's a clear movement from Victorian age to modern age ಅಂತ ನಾವು ಸುಲಭವಾಗಿ ಗುರುತಿಸಬಹುದು. And between that politics started to grow. Politics ಶುರು ಆಗುತ್ತೆ. Politics people, it was very crucial. Modern ಏನಾಗುತ್ತೆ, ಗೌರ್ಮೆಂಟ್ started to form. ಗೌರ್ಮೆಂಟ್ ಬರ್ತಾ ಹೋಗುತ್ತೆ. ಹಾಗೇನೆ ಪೊಲಿಟಿಕಲ್ ಪಾರ್ಟೀಸ್ ಕೇಮ್ ಟು ಪಿಕ್ಚರ್. ಪೊಲಿಟಿಕಲ್ ಪಾರ್ಟೀಸ್ ತರುತ್ತೆ. ಪೊಲಿಟಿಕಲ್ ಪಾರ್ಟೀಸ್ ವಾಟ್ ದೇ ಬ್ರಿಂಗ್, ದೇ ವಾಂಟ್ ಟು ಕಮ್ ಟು ದ ಪವರ್. ಇನ್ ಆರ್ಡರ್ ಟು ಕಮ್ ಟು ದ ಪವರ್, ಅವ್ರು ಏನ್ ಮಾಡ್ಬೇಕು, ದೇ ಹ್ಯಾವ್ ಟು ಫಾರ್ಮ್ ದ ಒಪಿನಿಯನ್ ಆಫ್ ದ ಪೀಪಲ್. ಜನಗಳ ಅಭಿಪ್ರಾಯವನ್ನ, ಫಾರ್ಮ್ ದ ಒಪಿನಿಯನ್ ಆಫ್ ದ ಪೀಪಲ್, ಜನಗಳ ಅಭಿಪ್ರಾಯವನ್ನ ಅವರು ಸೃಷ್ಟಿ ಮಾಡ್ಬೇಕಾಗತ್ತೆ. ಫಾರ್ ದಟ್ ದೇ ಹ್ಯಾವ್ ಟು ಸ್ಟ್ರಗಲ್. ಈ ಒಪಿನಿಯನ್ ಫಾರ್ಮ್ ಮಾಡೋದು ಇಟ್ಸ್ ನಾಟ್ ವೆರಿ ಈಸಿ ಅಬೌಟ್ ಸಮಥಿಂಗ್. ಫಾರ್ಮ್ ಆಫ್ ಒಪಿನಿಯನ್ ಫಾರ್ಮ್ ಮಾಡ್ಬೇಕಾಗತ್ತೆ. ಇನ್ ಆರ್ಡರ್ ಟು create the opinion of the people, they have to struggle a lot. ಹಾಗಾಗಿ this influenced writers and ಈ ಪೊಲಿಟಿಕಲ್ ಪಾರ್ಟೀಸ್ ಅಥವಾ ಪಾಲಿಟಿಕ್ಸ್ ಏನ್ ಮಾಡುತ್ತೆ, ಇಟ್ ಇನ್ಫ್ಲೂಯೆನ್ಸ್ ದ ರೈಟರ್ಸ್, ಅಂಡ್ ದಿಸ್ ಈಸ್ ವೆರಿ ಮಚ್ ಎವಿಡೆಂಟ್ ಇನ್ ಪಾಲಿಟಿಕ್ಸ್. ಪಾಲಿಟಿಕ್ಸ್ ಅಲ್ಲಿ ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ಇಟ್ ಇನ್ಫ್ಲೂಯೆನ್ಸ್ ದ ಲಿಟ್ರೇಚರ್ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಗಟ್ ಡೆವಲಪ್, ಎಸ್ ಕರೆಕ್ಟ್ ಇದೆ. ಹಾಗೆ ಇಫ್ ಯು ನೋ ವಿಚ್ ಆರ್ ದ ಟೂ ಪಾರ್ಟೀಸ್, ಅಲ್ಲಿ ತುಂಬಾ ಪಾರ್ಟೀಸ್ ಇದೆ. ವಿಚ್ ಆರ್ ದ ಟೂ ಪಾರ್ಟೀಸ್ ಯು ಕ್ಯಾನ್ ಸಿ ಇನ್ ಬ್ರಿಟಿಷ್ ಸೊಸೈಟಿಯಲ್ಲಿ, ಬ್ರಿಟಿಷ್ ಪಾಲಿಟಿಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಪಾರ್ಟೀಸ್ ಇದೆ. ಅಂಡ್ ರಿಷಿ ಸಿನ್ಹಾ, ಹಿ ಈಸ್ ಫ್ರಮ್ ಇಂಡಿಯಾ, ಈಸ್ ಎ ಇಂಡಿಯನ್ ಸನ್ ಇನ್ ಲಾ. ಅವನು ಈ ಕಾಂಟೆಸ್ಟೆಡ್ ಇನ್ ದ ಎಲೆಕ್ಷನ್ಸ್ ಅಲ್ಲಿ ರೀಸೆಂಟ್ ಆಗಿ ಕಾಂಟೆಸ್ಟ್ ಮಾಡಿದ, ಬಟ್ ಹಿ ಲಾಸ್ಟ್ ಇಟ್ ಅಲ್ವಾ. ದೀಸ್ ಥಿಂಗ್ಸ್ ಆರ್ ದೇರ್. ಹಾಗೇನೆ ಈಗ ಇಫ್ ಯು ಟಾಕ್ ಅಬೌಟ್ ದೀಸ್ ಥಿಂಗ್ಸ್, ಇದಲ್ದಂಗೆ ಲಿಟರರಿ, ಅದು ನಾನು ಐ ಗೇವ್ ಯು ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಮತ್ತೆ ಸೋಷಿಯಲ್ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿದೆ. ಈಗ ಲೆಟ್ಸ್ ಟಾಕ್ ಅಬೌಟ್ ಲಿಟರರಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಪೀರಿಯಡ್. ಈ ಪೀರಿಯಡ್ ಅನ್ನ ಲಿಟರರಿ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾನು ಮಾತಾಡಬೇಕು ಆದ್ರೆ, ಇಫ್ ಐ ಹ್ಯಾವ್ ಟು ಟಾಕ್, ಲೆಟ್ಸ್ ಸಿ. ಈ ಪೀರಿಯಡ್ ಅನ್ನ ನಾವು, as you know, it starts from 1900 and it ends around 1960, ರೈಟಾ? ಹಾಗಾದ್ರೆ ಈ ಪೀರಿಯಡ್ ನಾವು ಎರಡು ರೀತಿ ಡಿವೈಡ್ ಮಾಡ್ತೀವಿ. ದಿಸ್ ಇಸ್ ಏನಂತ ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ, ಮಾಡರ್ನ್ ಏಜ್, ಮಾಡರ್ನ್ ಪೀರಿಯಡ್ ಅಂತ ಒಂದು ಕ್ಲಾಸಿಫೈ ಮಾಡ್ತೀವಿ, ಮಾಡರ್ನ್ ಪೀರಿಯಡ್. ಮತ್ತೊಂದು ಪೋಸ್ಟ್ ಮಾಡರ್ನ್ ಪೀರಿಯಡ್ ಅಂತ, ಪೋಸ್ಟ್ ಮಾಡರ್ನ್ ಪೀರಿಯಡ್. ಹೀಗೆ ನಾವೇನ್ ಮಾಡ್ತೀವಿ, ಮಾಡರ್ನ್ ಏಜ್ ಅನ್ನ ಕ್ಲಾಸಿಫೈ ಮಾಡ್ತೀವಿ. ಯಾಕೆ ಅಂತಂದ್ರೆ ಇಟ್ ಈಸ್ ವೆರಿ ಈಸಿ ಫಾರ್ ಅಸ್ ಟು ಲೊಕೇಟ್ ದ ಮಾಡರ್ನ್ ಬ್ರಿಟಿಷ್ ಲಿಟ್ರೇಚರ್ ಹಾಗೆ ಗ್ರೋತ್ ಆಫ್ ಮಾಡರ್ನ್. ಈ ಮಾಡರ್ನ್ ಪೀರಿಯಡ್ ಅಲ್ಲಿ ಏನಾಗುತ್ತೆ, ಮೋಸ್ಟ್ ಆಫ್ ದ ಲಿಟ್ರೇಚರ್ ಈಸ್ ಫ್ರಮ್ ಬ್ರಿಟಿಷ್, ಇಂಗ್ಲೆಂಡ್ ಇಂದ ಸ್ಟಾರ್ಟ್ ಆಗುತ್ತೆ. ಬ್ರಿಟಿಷ್ ಲಿಟ್ರೇಚರ್ ಡಾಮಿನೇಟೆಡ್ ದಿಸ್ ಎರಾ. ಈ ಎರಾದಲ್ಲಿ ಬ್ರಿಟಿಷ್ ಲಿಟ್ರೇಚರ್ ಡಾಮಿನೇಟೆಡ್ ದ ವರ್ಲ್ಡ್. ಬಟ್ ಇಲ್ಲಿ post modern world ಅಲ್ಲಿ from other society, from Indian literature is there, Asian, African, American literature, it started to dominate the picture. ತುಂಬಾ ಡಾಮಿನೇಟ್ ಆಗಕ್ಕೆ ಶುರು ಮಾಡುತ್ತೆ. ಈ ಪೀರಿಯಡ್ ಅಲ್ಲಿ ಬರ್ತ್ ಆಫ್ ಮಾಡರ್ನ್ ಲಿಟ್ರೇಚರ್ ಟೇಕ್ಸ್ ಪ್ಲೇಸ್. ಬರ್ತ್ ಆಫ್ ಮಾಡರ್ನ್ ಇಂಗ್ಲಿಷ್ ಲಿಟ್ರೇಚರ್ ಸ್ಟಾರ್ಟೆಡ್ ಟು ರಿಫ್ಲೆಕ್ಟ್. ಗೊತ್ತಾಯ್ತಲ್ಲ? ಹಾಗಾಗಿ there is a clear cut division, and you are going to come to know about this. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋದಂಗೆಲ್ಲ you come to know about this in detail. ಹಾಗಾದ್ರೆ ಈ ಇದ್ರ ಬಗ್ಗೆ ನಾವು ನೋಡೋಣ. ಲೆಟ್ಸ್ ಟಾಕ್ ಅಬೌಟ್
ಲಿಟರರಿ ಕ್ಯಾರೆಕ್ಟರಿಸ್ಟಿಕ್ಸ್. ನಾನು ಜನರಲ್ ಪ್ರಾಸ್ಪೆಕ್ಟ್ ಅಲ್ಲಿ ಹೇಳಿದೆ, ಇಟ್ಸ್ ಟೈಮ್ ಫಾರ್ ಅಸ್ ಟು ಡಿಸ್ಕಸ್ ಅಬೌಟ್ ಲಿಟರರಿ ಕ್ಯಾರೆಕ್ಟರಿಸ್ಟಿಕ್ಸ್. ಹಾಗೇನೆ ಏನಂತ ಹೇಳ್ಬೋದು, ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಫ್ ಯು ಹ್ಯಾವ್ ಟು ಟಾಕ್ ಅಬೌಟ್ ದಟ್, ನಾವು ಇದ್ರ ಬಗ್ಗೆ ಮೊದಲು ಹೇಳ್ಬೇಕು ಅಂತಂದ್ರೆ, ಫಾರ್ ದ ಫಸ್ಟ್ ಟೈಮ್ ಆರ್ಟ್ ಫಾರ್ ಆರ್ಟ್ ಸೇಕ್ ಅಂತ, ಆರ್ಟ್ ಫಾರ್ ಆರ್ಟ್ಸ್ ಸೇಕ್ ಅನ್ನುವಂತ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ದಿಸ್ ಇಸ್ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಇದನ್ನ ನೆನಪಿಟ್ಕೋಬೇಕು. ಆರ್ಟ್ಸ್ ಫಾರ್ ಆರ್ಟ್ಸ್ ಸೇಕ್ ಅಂತ, ನಾವು ಕಲೆಗಾಗಿ ಕಲೆಯನ್ನ ಬೆಂಬಲಿಸಬೇಕು ಅನ್ನೋಂತ ಒಂದು ಡಾಕ್ಟ್ರಿನ್ ಬರುತ್ತೆ, ಆ ನ್ಯೂ ಡಾಕ್ಟ್ರಿನ್. ಈ ಡಾಕ್ಟ್ರಿನ್ ಏನ್ ಮಾಡುತ್ತೆ, ಈ ಡಾಕ್ಟ್ರಿನ್ ಅನ್ನ ಫೇಮಸ್ ಮಾಡಿದ್ರು ಯಾರು? ಪ್ರೀ ರಾಫ್ಲೈಟ್. ನಿಮಗೆ ಪ್ರೀ ರಾಫ್ಲೈಟ್ ಬ್ರದರ್ಹುಡ್ ಅಂತ ನೀವು ಕೇಳಿದಿರಿ ಅನ್ಕೊಂಡಿದ್ದೀನಿ. ಈ ಪ್ರೀ ರಾಫ್ಲೈಟ್ ಏನಿದ್ದಾರೆ, ಆ ರಾಫ್ಲೈಟ್ ಅನ್ನುವಂತ ಆ ಪೀರಿಯಡ್ ನಲ್ಲಿ ಬರುವಂತ ಲಿಟ್ರೇಚರ್ ಏನಿದೆ, ಅದು ತುಂಬಾನೇ ಇನ್ಫ್ಲುಯೆನ್ಸ್ ಮಾಡುತ್ತೆ ಈ ಪೀರಿಯಡ್ ಅನ್ನ. ನಿಮ್ಗೆ ಗೊತ್ತಿದೆ ಪ್ರೀ ರಾಫ್ಲೈಟ್ ಪೀರಿಯಡ್ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದಿಷ್ಟು ನಾನು ಮಾಹಿತಿ ಹೇಳಿದ್ದೆ. ಅದ್ರ ಬಗ್ಗೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡೀಟೇಲ್ ವೆನ್ ವಿ ಟೇಕ್ ದ ಅನದರ್ ಲುಕ್. ಮತ್ತೊಂದು ಲುಕ್ ಬರ್ತೀವಲ್ಲ, ಏನು ಮತ್ತೊಂದು ನಾನು ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಐ ಜಸ್ಟ್ ಗೇವ್ ಅ ಬ್ರೀಫ್ ಹಿಸ್ಟ್ರಿ, ಬಟ್ ಐ ಆಮ್ ಗೋಯಿಂಗ್ ಟು ಹಿಟ್ ಬ್ಯಾಕ್ ವಿತ್ ಡಿಟೇಲ್ಡ್ ಅನಾಲಿಸಿಸ್ ಜೊತೆಗೆ ಬರ್ತಾನೆ. ಅಂಡ್ ದಟ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಇನ್ 2 days ಅಲ್ಲಿ. ಫ್ರಮ್ ಥರ್ಸ್ಡೇ ಆನ್ವರ್ಡ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಫ್ರಮ್ ಓಲ್ಡ್ ಇಂಗ್ಲಿಷ್ ಇಂದ ಸ್ಟಾರ್ಟ್ ಮಾಡೋಣ, ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್? ಹಾಗಾದ್ರೆ ಪ್ರೀ ರಾಫ್ಲೈಟ್ ಮೂವ್ಮೆಂಟ್ ಏನ್ ಮಾಡ್ತು? ಇಟ್ ಇನ್ಫ್ಲುಯೆನ್ಸ್ಡ್ ಲಿಟ್ರೇಚರ್, ಅಂಡ್ ಲಿಟ್ರೇಚರ್ is seen with a new outlook. The people started to study literature as they enjoyed the literature. That movement is ಏನಂತ ಕರೀತಾರೆ? ಆರ್ಟ್ ಫಾರ್ ಆರ್ಟ್ ಸೇಕ್. ಆರ್ಟ್ ಫಾರ್ ಆರ್ಟ್ ಸೇಕ್ ಅಂತ ಇತ್ತು. ಈಗೇನಾಯ್ತು? ದಟ್ ಚೇಂಜ್ ಅ ಲಿಟ್ಲ್ ಬಿಟ್. ಆರ್ಟ್ಸ್ ಫಾರ್ ಲೈಫ್ ಸೇಕ್ ಆಯ್ತು. ಏನಾಯ್ತು? ಆರ್ಟ್ ಫಾರ್ ಲೈಫ್ ಸೇಕ್. ನೋಡಿ, ನೆನ್ಪಿಟ್ಕೊಳ್ಳಿ. ಪ್ರೀ ರಾಫ್ಲೈಟ್ ಏನ್ ಮಾಡಿದ್ರು? ಆರ್ಟ್ಸ್ ಫಾರ್ ಆರ್ಟ್ ಸೇಕ್ ಅಂತ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಇಲ್ಲಿ ಏನಾಯ್ತು? ಆರ್ಟ್ಸ್ ಫಾರ್ ಲೈಫ್ ಸೇಕ್ ಅನ್ನುವಂತ ಹೊಸ ಟೆಂಡೆನ್ಸಿ ಸ್ಟಾರ್ಟ್ ಆಯ್ತು. ಗೊತ್ತಾಯ್ತಲ್ಲ? ಇದೇನ್ ಮಾಡ್ತು? ಇದು ಆರ್ಟ್ಸ್ ಫಾರ್ ಕಮ್ಯುನಿಟಿ ಅಂತ ಆಯ್ತು. ನೀವು ಏನೇ ಲಿಟ್ರೇಚರ್ ಬರೀರಪ್ಪ, ರೈಟ್ ಲಿಟ್ರೇಚರ್, ಬಟ್ ಯು ಹ್ಯಾವ್ ಟು ರೈಟ್ ಇಟ್ ಫಾರ್ ಕಮ್ಯುನಿಟಿ. ಕಮ್ಯುನಿಟಿ ಶುಡ್ ಬಿ ದ, you should give the importance to community. People started to reject arts for art's sake. Thus people started to accept those things which is very much related to life ಗೆ ತುಂಬಾ ಹತ್ತಿರ ಇರೋ ಲಿಟ್ರೇಚರ್ ನ people started to study. ಈಗೇನಾಯ್ತು? ಪ್ರೀ ರಾಫ್ಲೈಟ್ ಪೀರಿಯಡ್ ವಿಚ್ ವಾಸ್ ದೇರ್ ಇನ್ ವಿಕ್ಟೋರಿಯನ್ ಏಜ್, ಅದೇನಾಯ್ತು? ಇಟ್ ಲಾಸ್ಟ್ ಇಟ್ಸ್ ಗ್ರಿಪ್. ಅದ್ರ ಗ್ರಿಪ್ ಹೊರಟೋಯ್ತು. ನೌ ದ ಪೀಪಲ್ ಸ್ಟಾರ್ಟೆಡ್ ಟು ಸ್ಟಡಿ ದೋಸ್ ಥಿಂಗ್ಸ್. ಯಾವ್ದನ್ನ ಸ್ಟಡಿ ಮಾಡಕ್ ಶುರು ಮಾಡ್ಕೊಂಡ್ರು? ವಿಚ್ ಈಸ್ ಮೆಂಟ್ ಫಾರ್ ಲೈಫ್. ಲೈಫ್ಗೆ ಯಾವ್ದು ಹತ್ರ ಇದೆ ಅದನ್ನ ಜನ ಎಂಜಾಯ್ ಮಾಡಕ್ ಶುರು ಮಾಡ್ಕೊಂಡ್ರು. ಅಂಡ್ ದಟ್ ಕ್ಯಾನ್ ಬಿ ಸೀನ್. ಅದು ನಿಮಗೆ ಈ ಲಿಟ್ರೇಚರ್ ಅಲ್ಲಿ ಎವಿಡೆಂಟ್ ಆಗುತ್ತೆ. ಈ ಲಿಟ್ರೇಚರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಲಿಟ್ರೇಚರ್ ಅಲ್ಲಿ ಇದ್ದಂತ ಜನ ರಿಯಲ್ ಲೈಫ್, ರಿಯಲಿಸಮ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ರಿಯಲಿಸಮ್ ವಿಚ್ ವಾಸ್ ದೇರ್ ಇನ್ ಅರ್ಲಿ ವಿಕ್ಟೋರಿಯನ್ ಪೀರಿಯಡ್ ಅಲ್ಲಿ ರಿಯಲಿಸಮ್ ತುಂಬಾ ಹೈ ನೋಟ್ ಅಲ್ಲಿ ಇರುತ್ತೆ. ದಟ್ ರಿಯಲಿಸಮ್ ಫೌಂಡ್ ಇಟ್ಸ್ ಪ್ಲೇಸ್ ಅಗೇನ್. ಮತ್ತೆ ರಿಯಲಿಸಮ್ ತುಂಬಾನೇ ಇಂಪಾರ್ಟೆನ್ಸ್ ಆಗುತ್ತೆ. ವಾರ್ ಕ್ರೈಮ್ಸ್ ಮೇಲೆ ಪೀಪಲ್ ಸ್ಟಾರ್ಟೆಡ್ ಟು ರೈಟ್ ಆನ್ ವಾರ್ ಕ್ರೈಮ್ಸ್ ಮೇಲೆ ಬರೆಯೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ರೈಟ್? ಹಾಗೇನೆ ನೆಕ್ಸ್ಟ್ ಹೋಗೋಣ. ಇಟ್ಸ್ ಯು ಕ್ಯಾನ್ ಸಿ ದ ಇಂಪ್ಯಾಕ್ಟ್ ಆಫ್ ಸೈಕಾಲಜಿ. ಸೈಕಾಲಜಿ ಏನ್ ಮಾಡ್ತು? ಇಂಪ್ಯಾಕ್ಟ್ ಅನ್ನ ನೋಡಬಹುದು. ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಅನ್ನುವಂತ ಲಿಟ್ರೇಚರ್ ಈ ಪೀರಿಯಡ್ ಅಲ್ಲಿ ಬರುತ್ತೆ. ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಅಂತ. ಸೈಕಾಲಜಿ ಏನ್ ಮಾಡ್ತು? ಇಟ್ ಕ್ರಿಯೇಟೆಡ್ ಇಂಟ್ರೆಸ್ಟ್ ಅಮಂಗ್ ದ ಪೀಪಲ್ ಕಮ್ ಟು ನೋ ಅಬೌಟ್ ದೇರ್ ಕಾನ್ಶಿಯಸ್ನೆಸ್. ಅವರ ಆತ್ಮಗಳು ಬಗ್ಗೆ ಅವರಿಗೆ ಹೆಚ್ಚಿನ ಮಾಹಿತಿ ಶುರು ಮಾಡ್ತು. ಅದರಲ್ಲಿ ಕೂಡ ಸಿಗ್ಮಂಡ್ ಫ್ರೂಡ್ ಥಿಯರಿ, ಬೇರೆ ಎಲ್ಲರ ಥಿಯರಿ, ಎಸ್ಪೆಷಲಿ ಫ್ರೂಟ್ಸ್ ಥಿಯರಿ ಏನ್ ಮಾಡ್ತು? ದ ಸ್ಟ್ರೀಮ್ ಆಫ್ ಸೈಕಾಲಜಿಕಲ್ ಕಾನ್ಶಿಯಸ್ನೆಸ್ ಅನ್ನೋ ಒಂದು ಲಿಟ್ರೇಚರ್ಗೆ ಏನ್ ಮಾಡ್ತು? ಸೈಕಾಲಜಿಕಲ್ ನಾವೆಲ್ಸ್ಗೆ ಇಟ್ ಗೇವ್ ಅ ಬೂಸ್ಟರ್. ಸೈಕಾಲಜಿಕಲ್ ನಾವೆಲ್ಸ್ ಬಂತು. ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್, ಸೈಕಾಲಜಿಕಲ್ ನಾವೆಲ್ಸ್ ಕೇಮ್ ಟು ಲೈಮ್ ಲೈಟ್. ಈ ಸೈಕಾಲಜಿಕಲ್ ನಾವೆಲ್ಸ್ ಎಲ್ಲ ಬರುತ್ತೆ.
ಮತ್ತೊಂದು ಹೊಸದಾದಂತ ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಅನ್ನುವಂತಹ ಲಿಟರೇಚರ್ ಕೂಡ ಬರುತ್ತೆ. ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಅನ್ನುವಂತ ಒಂದು ನ್ಯೂ ಜನರ್ ಆಫ್ ಲಿಟರೇಚರ್ ಬಂತು, ವಿಚ್ ವಾಸ್ ನಾಟ್ ದೇರ್ ಇನ್ ಅರ್ಲಿ ಪೀರಿಯಡ್ಸ್. ಈ ಅರ್ಲಿ ಪೀರಿಯಡ್ಸ್ ಅಲ್ಲಿ ಇಲ್ದಿರುವಂತ ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಬಂತು. ಸೈಕಾಲಜಿಕಲ್ ನಾವೆಲ್ಸ್ ಕೇಮ್ ಟು ಲೈಮ್ ಲೈಟ್. ಓಕೆ, ಹಾಗೇನೆ ಈ ಪೀರಿಯಡ್ ಅಲ್ಲಿ ಏನ್ ಮಾಡ್ತು, ದ ಪೇಟ್ಸ್ ಲೈಕ್ ಜೇಮ್ಸ್ ಜಾಯ್ಸ್ ಇವ್ರ ಲಿಟರೇಚರ್, ಹಾಗೇನೆ ಹೆನ್ರಿ ಜೇಮ್ಸ್, ಆನಂತರ ವರ್ಜಿನಿಯಾ ವುಲ್ಫ್, ಇಂಥ ರೈಟರ್ಸ್ ದೇ ಸ್ಟಾರ್ಟೆಡ್ ಟು ಎಂಜಾಯ್. ಅವರು ದೇ ಫೌಂಡ್ ದೆಮ್ಸೆಲ್ವ್ಸ್ ಇನ್ ದ ಮಿಡ್ ಆಫ್ ಸಕ್ಸಸ್, ತುಂಬಾ ಸಕ್ಸಸ್ ಎಂಜಾಯ್ ಮಾಡ್ತಾರೆ. ಅಂಡ್ ದೀಸ್ ಸೈಕಾಲಜಿಕಲ್ ನಾವೆಲ್ were made into movies. I mean, stream of consciousness, still you can see these kind of things in literature ಅಲ್ಲಿ ನೋಡಬಹುದು. and there are famous movies ಎಲ್ಲ ಬರುತ್ತೆ ಈ period ಅಲ್ಲಿ. So you can see the impact of psychology in modern literature. ಹಾಗೇನೆ ಟೂ ವರ್ಲ್ಡ್ ವಾರ್ಸ್, ಎರಡು ವರ್ಲ್ಡ್ ವಾರ್ಸ್ ಹೇಗೆ ಇಂಪ್ಯಾಕ್ಟ್ ಮಾಡ್ತು ಲಿಟರೇಚರ್ ಅನ್ನೋದನ್ನ ನೋಡ್ಬೇಕು. ಟೂ ವರ್ಲ್ಡ್ ವಾರ್ಸ್ ನಿಮ್ಗೆ ಗೊತ್ತಿದೆ, 1914 ಇಂದ 1918 ವರೆಗೆ ದೇರ್ ವಾಸ್ ಅ ವಾರ್. ಫಸ್ಟ್ ವರ್ಲ್ಡ್ ವಾರ್ ಆಗುತ್ತೆ, ಫಸ್ಟ್ ವರ್ಲ್ಡ್ ವಾರ್, ರೈಟ್. ಆನಂತರ ಆಫ್ಟರ್ ದಿಸ್ 1939 ಇಂದ 1939 ಇಂದ 1945 ವರೆಗೆ ಸೆಕೆಂಡ್ ವರ್ಲ್ಡ್ ವಾರ್ ಆಗುತ್ತೆ. ಓಕೆ, ಸೆಕೆಂಡ್ ವರ್ಲ್ಡ್ ವಾರ್ ಆಗುತ್ತೆ. These two wars brought nothing to the society. Society ಏನು ತರಲಿಲ್ಲ, only they brought disasters, things in life. Destruction was the only path it showed. Destruction ಮಾತ್ರ ಆಯ್ತು, destruction only happened. Destruction ಆಯ್ತು, and it created poverty, unemployment. It generated unemployment ನ ಜನರೇಟ್ ಮಾಡುತ್ತೆ. ಓಕೆ, ಹಾಗೇನೆ ಇಟ್ ಕ್ರಿಯೇಟೆಡ್ ಟೆರರ್ ಅಮಂಗ್ ದ ಪೀಪಲ್. ಯಾವಾಗ ಯಾವ ಪ್ಲೇನ್ ಬಂದು ತಮ್ಮ ಮೇಲೆ ಅಟ್ಯಾಕ್ ಮಾಡೋದು ಅನ್ನೋದು ಗೊತ್ತಿರಲಿಲ್ಲ. ಕ್ರಿಯೇಟೆಡ್ ಟೆರರ್ ಅಮಂಗ್ ದ ಪೀಪಲ್. ಇಟ್ ಟೆರರೈಸ್ ದ ಸೊಸೈಟಿನೇ ತುಂಬಾ ಟೆರರೈಸ್ ಆಯ್ತು. ಹಾಗಾಗಿ ಯು ಕ್ಯಾನ್ ಸಿ ಇಂಥ ಒಂದು ವಾರ್ ಸಿಚುವೇಶನ್ ಏನ್ ಮಾಡ್ತು, ಇಟ್ ಗೇವ್ ನ್ಯೂ ವಿಂಗ್ಸ್ ಟು ದ ಪೊಯಿಟ್ಸ್ ಲೈಕ್ ಟಿ.ಎಸ್. ಇಲಿಯಟ್ಸ್ ಏನ್ ಮಾಡ್ತಾರೆ, T.S. Eliot started to write a lot of things on war ಮೇಲೆ T.S. Eliot ತುಂಬಾನೇ ಬರೀತಾರೆ. ಅದರಲ್ಲೂ ಕೂಡ is waste land ಏನಿದೆ, it's a symbolic literature which tells us about the terror of the wars. waste land ಅಂತ ಬರುತ್ತೆ. ಇದು waste land ನಿಮಗೆ ಗೊತ್ತಿದೆ, T.S. Eliot waste land ಏನಿದೆ, hollowness, restlessness of that period ಅನ್ನ it shows up. ಹೌದಾ? ಹಾಗಾಗಿ ಯು ಕ್ಯಾನ್ ಸಿ ಟೂ ವರ್ಲ್ಡ್ ವಾರ್ಸ್ ತುಂಬಾನೇ ಚೇಂಜಸ್ ಅನ್ನ ತರುತ್ತೆ. ಲೆಟ್ಸ್ ಮೂವ್ ಆನ್ ಅಂಡ್ ಲರ್ನ್ ಅಬೌಟ್ ಅದರ್ ಥಿಂಗ್ಸ್ ಆಲ್ಸೋ. ಬೇರೆ ವಿಚಾರಗಳ ಬಗ್ಗೆನೂ ಕೂಡ ನೋಡೋಣ. ಇಂಪ್ಯಾಕ್ಟ್ ಆಫ್ ಸೈನ್ಸ್ ಏನ್ ಮಾಡುತ್ತೋ, ಸೈನ್ಸ್ ಆಲ್ಸೋ ಇಂಪ್ಯಾಕ್ಟೆಡ್ ದ ಲಿಟ್ರೇಚರ್. ಎವ್ರಿ ಟೈಮ್ ಲಿಟ್ರೇಚರ್ ಈಸ್ ವೆರಿ ಮಚ್ ಇನ್ಫ್ಲುಯೆನ್ಸ್ಡ್ ಬೈ ದ ಸೈನ್ಸ್. ತುಂಬಾ ಸಾಕಷ್ಟು ಇನ್ನೋವೇಷನ್ಸ್ ಎಲ್ಲ ಆಯ್ತು. ಮೆನಿ ಇನ್ನೋವೇಷನ್ಸ್ ಬ್ರಾಟ್ impacted ಸೈನ್ಸ್ ಏನಾಯ್ತು, ಇಂಪ್ಯಾಕ್ಟ್ ಆಫ್ ಸೈನ್ಸ್ ಈಸ್ ಎವಿಡೆಂಟ್ ಇನ್ ಲಿಟ್ರೇಚರ್ ಅದೆಲ್ಲ ಎವಿಡೆಂಟ್ ಆಗಿ ಶುರು ಮಾಡ್ತು. ಅದರಲ್ಲೂ ಕೂಡ ಡಾರ್ವಿನ್ಸ್ ಥಿಯರಿ ಏನ್ ಮಾಡ್ತು, ಅದು ಇಟ್ ರಿಫ್ಲೆಕ್ಟೆಡ್ ಇನ್ ದ ಲಿಟ್ರೇಚರ್. ಸುಮಾರು ಥೌಸಂಡ್ಸ್ ಆಫ್ ಲಿಟರರಿ ಬುಕ್ಸ್ ಕೇಮ್ ಆನ್ ಡಾರ್ವಿನ್ಸ್ ಥಿಯರಿ ಮೇಲೆ ಸಾಕಷ್ಟು ಬುಕ್ಸ್ ಗಳೆಲ್ಲ ಪಬ್ಲಿಷ್ ಆಯ್ತು. ಹಾಗೇನೆ ರೋಟೀನ್ ಲೈಫ್ changed of the people routine life change ಆಗ್ಬಿಡ್ತು. ಯಾಕಂದ್ರೆ ಬಿಕಾಸ್ ಆಫ್ ಇಂಡಸ್ಟ್ರಿಯಲೈಸೇಷನ್, ಇಟ್ ಗೇವ್ ಕ್ರಿಯೇಟಿವ್ ಟ್ಯಾಲೆಂಟ್ಸ್ a new life. ಕ್ರಿಯೇಟಿವ್ ಟ್ಯಾಲೆಂಟ್ಸ್ ಅಲ್ಲಿವರೆಗೆ ಏನೆಲ್ಲ ಇದ್ರು, ಪ್ರೊಫೆಷನ್ಸ್ ಗೆ the people from different professions they started to enjoy the life. Earlier aristocratic people, the rich people enjoyed the life. Now it's a time for professionals to enjoy the life. Science ಏನ್ ಮಾಡ್ತು, it brought these things into the life. At the same time, it is very evident in the decline of religion. Impact of religion ಆಯ್ತು, decline ಆಗುತ್ತೆ. Decline of religion you can see
religion started to decline. People started to question. People started to question the authority of religion because of science. Right? ಇದೆಲ್ಲ ನೋಡಬಹುದು. This is very much evident. ಹಾಗಾದ್ರೆ at the same time ಈ ಲಿಟ್ರೇಚರ್ ಈ ಪೀರಿಯಡ್ ಅಲ್ಲಿ ಯು ಕ್ಯಾನ್ ಸಿ ಡಿಫ್ರೆಂಟ್ ಲಿಟ್ರೇಚರ್ಸ್ ಎಲ್ಲ ಬಂತು, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಲಿಟ್ರೇಚರ್ ಬಂತು. ಫಾರಿನರ್ಸ್, ಫಾರಿನ್ ಇನ್ಫ್ಲುಯೆನ್ಸ್ ಕೂಡ ನೀವು ಕಾಣಬಹುದು. ಯು ಕ್ಯಾನ್ ಸಿ ದ ಫಾರಿನ್ ಇನ್ಫ್ಲುಯೆನ್ಸ್. ಫಾರಿನ್ ಪೀಪಲ್ ಸ್ಟಾರ್ಟೆಡ್ ಟು ಇನ್ಫ್ಲುಯೆನ್ಸ್, ಲೈಕ್ ಅಮೆರಿಕನ್ ಲಿಟ್ರೇಚರ್ ಕೇಮ್ ಟು ಪಿಕ್ಚರ್. ಅಮೆರಿಕನ್ ಲಿಟ್ರೇಚರ್ ಬರುತ್ತೆ, ಇಂಡಿಯನ್ ಲಿಟ್ರೇಚರ್ ಕೂಡ ಬರುತ್ತೆ. ಈ ಈ ಪೋಸ್ಟ್ ಮಾಡರ್ನ್ ಪೀರಿಯಡ್ ಅಲ್ಲಿ ಇಂಡಿಯನ್ ಲಿಟ್ರೇಚರ್, ಹಾಗೇನೆ ಆಫ್ರಿಕನ್ ಲಿಟ್ರೇಚರ್, ಆಸ್ಟ್ರಿಯನ್ ಲಿಟ್ರೇಚರ್, ಹೀಗೆ ಲಿಟ್ರೇಚರ್ಸ್ ಎಲ್ಲ ಬರ್ತಾಕ್ ಶುರು ಮಾಡೋಗುತ್ತೆ. ಈ ನಡುವೆ ನಾರ್ವೇನ್ ಡ್ರಾಮಾಟಿಸ್ಟ್ ಇಸ್ಬೆನ್ ಸ್ಟಾರ್ಟೆಡ್ ಟು ಹೈಲೈಟ್ ಹಿಮ್ಸೆಲ್ಫ್. ಅವನು ಇಸ್ಬೆನ್, ಶಾ, ಈ ರೀತಿ ರೈಟರ್ಸ್ ಎಲ್ಲ ಬರ್ತಾರೆ. ಇಸ್ಬೆನ್, ಶಾ, ಗ್ಲಾಸ್ ವರ್ತಿ, ಈ ರೀತಿ Galsworthy, these people came to bigger picture. They started to enjoy. ಅದರಲ್ಲೂ ಕೂಡ ರಷ್ಯನ್ ನಾವೆಲಿಸ್ಟ್, ದೇ ಎಂಜಾಯ್ಡ್ ನ್ಯೂ ಲೈಫ್ ಬಿಕಾಸ್ ರಷ್ಯನ್ ಲಿಟ್ರೇಚರ್ ಏನಿತ್ತು, ಇಟ್ ವಾಸ್ ದೇರ್. ರಷ್ಯಾ ಬಿಕಮ್ ವೆರಿ ಪವರ್ಫುಲ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಆಫ್ಟರ್ ದ ವರ್ಲ್ಡ್ ವಾರ್ಸ್ ರಷ್ಯಾ ಬಿಕಮ್ ವೆರಿ ವೆರಿ ಪವರ್ಫುಲ್. ಹಾಗೇನೆ ದೇರು America, and between America and Russia there was a Cold War situation is there. That kind of literature also influenced, that kind of things influenced the literature during that period, right? Hagadre let's talk about modern time ankoltini. Let's sir Kannada class, literature class ಮಾಡೋಣ. ನೋಟಿಫಿಕೇಶನ್ ಬಂದಿಲ್ಲ ಸರ್, ನಮಗೆ ಬಂದಿಲ್ಲ ಅಂದ್ರೆ ಹೆಂಗ್ ಬಂದ್ರಮ್ಮ ನೀವು? How did you come here? Okay, anyway, late ಆಗಿ ಜಾಯ್ನ್ ಆಗಿದ್ರಾ? It's okay. ಹಾಗಾದ್ರೆ let's talk about modern poetry. Modern poetry ಬಗ್ಗೆ ಡಿಸ್ಕಸ್ ಮಾಡೋಣ. Okay, let's discuss about modern poetry. ಹಾಗಾದ್ರೆ modern poets ಏನೆಲ್ಲ ಬರ್ತಾರೆ ನಿಮಗೆಲ್ಲ ಗೊತ್ತಿದೆ. I told you about T.S. Eliot and his poetry ನೋಡ್ಬೋದು. And ಇಲ್ಲಿ ಏನಾಗುತ್ತೆ, ವಾಟ್ ಹ್ಯಾಪನ್ಸ್, ಮಾಡರ್ನ್ ಪೊಯೆಟ್ಸ್ ದೇ ಡಿಡಂಟ್ ಫಾಲೋ ಎನಿ ಅರ್ಲಿಯರ್ ಸೆಟಪ್ಸ್ ಏನೆಲ್ಲ ಇತ್ತಲ್ಲ, ಯೂಶಲಿ ಪೊಲಿಟಿಕಲ್ ಟ್ರೆಡಿಷನ್ ಏನಿತ್ತಲ್ಲ, ದೇ ಬ್ರೇಕ್ ದ ಟ್ರೆಡಿಷನ್. ದೇ ಡಿಡಂಟ್ ಫಾಲೋ ಕ್ಲಾಸಿಸಿಸಮ್ ಫಾಲೋ ಮಾಡಲ್ಲ. ದೇ ಡಿಡಂಟ್ ಫಾಲೋ ದ ರೊಮ್ಯಾಂಟಿಸಿಸಮ್ ಕೂಡ ದೇ ಫರ್ಗಾಟ್ ಬೋತ್. ಎರಡನ್ನು ಕೂಡ ದೇ ಡಿಡಂಟ್ ಫಾಲೋ ಕ್ಲಾಸಿಸಿಸಮ್ ಕೂಡ ಅವರು ಏನ್ ಮಾಡಲ್ಲ, ಫಾಲೋ ಮಾಡಲ್ಲ. ರೊಮ್ಯಾಂಟಿಸಿಸಮ್ ಕೂಡ ಫಾಲೋ ಮಾಡಲ್ಲ. ದೇ ಬ್ರಾಟ್ ನ್ಯೂ ಲಿಟ್ರೇಚರ್, ನ್ಯೂ ಫಾರ್ಮ್ ಆಫ್ ಲಿಟ್ರೇಚರ್, ಹೊಸ ಫಾರ್ಮ್ ಆಫ್ ಲಿಟ್ರೇಚರ್ ನ ತರ್ತಾರೆ. ದೇ ರಿಜೆಕ್ಟೆಡ್ ಬೋತ್ ದೀಸ್ ಸ್ಕೂಲ್ಸ್. ಈ ಎರಡು ಸ್ಕೂಲ್ಸ್ ನ ಅವ್ರು ಏನ್ ಮಾಡ್ತಾರೆ, ರಿಜೆಕ್ಟೆಡ್ ಬೋತ್ ದೀಸ್ ಸ್ಕೂಲ್ಸ್. ಎರಡು ಸ್ಕೂಲ್ಸ್ ನ ಅವ್ರು ರಿಜೆಕ್ಟ್ ಮಾಡ್ತಾರೆ. ದೇ ರಿಜೆಕ್ಟೆಡ್ ಬೋತ್ ಸ್ಕೂಲ್ಸ್ ಆಫ್ ಪೊಯೆಟ್ರಿ. ದೀಸ್ ಸ್ಕೂಲ್ಸ್, ಈ ಎರಡು ಸ್ಕೂಲ್ಸ್ ನ ಇವರು ಏನ್ ಮಾಡ್ತಾರೆ, ಮಾಡರ್ನ್ poets, they rejected both of them. Earlier ನೀವು ನೋಡಬಹುದು ಶೇಕ್ಸ್ಪಿಯರ್ ಪೀರಿಯಡ್ ಅಲ್ಲಿ they were the early romantics ಇರ್ತಾರೆ. ಅವ್ರನ್ನ ಶೇಕ್ಸ್ಪಿಯರ್ ಪೀರಿಯಡ್ ಅಲ್ಲಿ ಎಲಿಜಬೆಥನ್ಸ್ ನ ಅರ್ಲಿ ರೊಮ್ಯಾಂಟಿಕ್ಸ್ ಅಂತ ಕ್ಲಾಸಿಫೈ ಮಾಡ್ತಾರೆ. ರೊಮ್ಯಾಂಟಿಕ್ ಪೀರಿಯಡ್ ಅಲ್ಲಿ ಬರುತ್ತೆ. ಇಲ್ಲೆಲ್ಲ ಕೂಡ ದೇರ್ ಆರ್ ಟೂ ಫಾರ್ಮ್ಸ್, ಟೂ ಸ್ಕೂಲ್ಸ್ ವರ್ ವೆರಿ ವೆರಿ ಫೇಮಸ್, ಕ್ಲಾಸಿಸಿಸಮ್ ಅಂಡ್ ರೊಮ್ಯಾಂಟಿಸಿಸಮ್. ಬೋತ್ ವರ್ ಸ್ಟ್ರಾಂಗ್ಲಿ ರಿಜೆಕ್ಟೆಡ್ ಇನ್ ಮಾಡರ್ನ್ ಪೊಯೆಟ್ರಿ. ಮಾಡರ್ನ್ ಪೊಯೆಟ್ರಿ ಎರಡೂ ಕೂಡ ಏನ್ ಮಾಡುತ್ತೆ, ದೇ ಬ್ರೇಕ್ ಅವೇ ಫ್ರಮ್ ದೀಸ್ ಟೂ. ಎರಡರಿಂದನೂ ಬ್ರೇಕ್ ಅವೇ ಆಗ್ತಾರೆ. ಅಂಡ್ ದೇ ಸ್ಟಾರ್ಟೆಡ್ ಟು ಕ್ರಿಯೇಟ್ ಟ್ರೆಂಡ್ಸ್ ಫಾರ್ ದೆಮ್ಸೆಲ್ಸ್. ನ್ಯೂ ಟ್ರೆಂಡ್ಸ್ ಬರುತ್ತೆ. ನ್ಯೂ ಟ್ರೆಂಡ್ಸ್ ಇನ್ ಪೊಯೆಟ್ರಿಯಲ್ಲಿ ಯು ಕ್ಯಾನ್ ಸಿ ದ ನ್ಯೂ ಟ್ರೆಂಡ್ಸ್. ತುಂಬಾ ಸಿಂಬೋಲಿಕ್ ಆಗಿ ಬರೀತಾರೆ. ಯು ಕ್ಯಾನ್ ಸಿ ದ ಕನ್ಫ್ಯೂಷನ್ ಅಂಡ್ ಕ್ಯಾವೋಸ್ ಇನ್ ದೇರ್ ಲಿಟ್ರೇಚರ್. ಅವರು ತುಂಬಾ ಕನ್ಫ್ಯೂಷನ್ ಇರುತ್ತೆ. ಇಫ್ ಯು ಗೋ ಥ್ರೂ ದ ವೇಸ್ಟ್ ಲ್ಯಾಂಡ್ ಯು ವಿಲ್ ರಿಯಲೈಸ್ ಎಷ್ಟು ಕನ್ಫ್ಯೂಷನ್ ಇದೆ ಈ ಪೊಯಮು. I can't realize. ಅಲ್ಲಿ ಬರುವಂತ ಇಮೇಜರಿ ದೇ ಬ್ರಿಂಗ್, ಬರುವಂತ ಇಮೇಜರಿ, ಅಲ್ಲಿ ಬಳಸುವಂತಹ ಎಕ್ಸ್ಪ್ರೆಷನ್ಸ್ ಏನಿದೆ, ಒಂದು ತುಂಬಾ ಕನ್ಫ್ಯೂಷನ್ ಅಂಡ್ ಕ್ಯಾವೋಸ್ ಯು ಕ್ಯಾನ್ ಸಿ ಇನ್ ದೇರ್ ಲಿಟ್ರೇಚರ್. ಅವ್ರ ಲಿಟ್ರೇಚರ್ ಅಲ್ಲಿ ಕನ್ಫ್ಯೂಷನ್ ಮತ್ತು ಕ್ಯಾವೋಸ್ ಇದ್ದೇ ಇರುತ್ತೆ. ಆಮೇಲೆ ಚೇಂಜಿಂಗ್ ಸಿನಾರಿಯೋ ಏನಿದೆ, ದೇರ್ ಲಿಟ್ರೇಚರ್
impact changing scenario or life change ಆಗೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ, ರೈಟ್. ಹಾಗೇನೆ new literature, new poetry came to limelight, which was not there in early. New poetry came to bigger picture. New poetry barutte, and they brought a new genres, and they brought new forms of poetry. That is very much evident. ಹಾಗಾದ್ರೆ ಇಲ್ಲಿ ಏನೆಲ್ಲ ಬರುತ್ತೆ, ಯು ಹ್ಯಾವ್ ಟು ಕಮ್ ಅಕ್ರಾಸ್. ಇಲ್ಲಿ ಬರುವಂತಹ ಪೊಯಿಟ್ರಿ ಹೇಗಿರುತ್ತೆ, ಯು ಕ್ಯಾನ್ ಸಿ ಇಟ್ಸ್ ಅ ಪೊಯಿಟ್ರಿ ಆಫ್ ಸಿಟಿ ಅಂತ ಕರಿಬಹುದು. ದ ಪೊಯಿಟ್ರಿ ಆಫ್ ಸಿಟಿ ಅಂತ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್ ಟುಮಾರೋ. ಪೊಯಿಟ್ರಿ ಆಫ್ ಸಿಟಿ ಅನ್ನುವಂತಹ ಒಂದು ನ್ಯೂ ಪೊಯಿಟ್ರಿ ಬರುತ್ತೆ. ಇಮೇಜಿಸಮ್ ಅನ್ನುವಂತಹ ನ್ಯೂ ಪೊಯಿಟ್ರಿ ಬರುತ್ತೆ. ಹಾಗೇನೆ ಯು ಕ್ಯಾನ್ ಸಿ ಪೊಯಿಟ್ರಿ ಅರ್ಲಿಯರ್ ಪೊಯಿಟ್ರಿ ಆಫ್ ಟ್ರಾನ್ಸಿಷನ್ ಅಂತ ಬರುತ್ತೆ. ಪೊಯಿಟ್ರಿ ಆಫ್ ಟ್ರಾನ್ಸಿಷನ್ ಅಂತ, ರೈಟ್. ಹಾಗೇನೆ ಮತ್ತೆ ಒಂದು ಎಜ್ರಾ ಪೌಂಡ್ ಮತ್ತೆ ಟಿ.ಎಸ್. ಇಲಿಯಟ್, ಎಜ್ರಾ ಪೌಂಡ್ ಮತ್ತೆ ಟಿ.ಎಸ್. ಇಲಿಯಟ್ ಅಂಡ್ ಟಿ.ಎಸ್. ಇಲಿಯಟ್ ಏನ್ ಮಾಡ್ತಾರೆ, ದೇ ಬ್ರಾಟ್ ಅಪ್ ನ್ಯೂ ಟ್ರೆಡಿಷನ್, ಹೊಸ ಟ್ರೆಡಿಷನ್ ಅನ್ನ ದೇ ಸೆಟ್ ಅಪ್ ನ್ಯೂ ಟ್ರೆಂಡ್. ಒಂದು ಅವ್ರದೇ ಆದಂತಹ ಪೊಯಿಟ್ರಿನ ಕ್ರಿಯೇಟ್ ಮಾಡ್ತಾರೆ, ಅವ್ರದೇ ಟ್ರೆಡಿಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಲೇಟರ್ ಬಂದವರು ಐದರ್ ದೇ ಫಾಲೋಡ್ ಎಜ್ರಾ ಪೌಂಡ್ ಆರ್ ಟಿ.ಎಸ್. ಇಲಿಯಟ್. ನಂತರ ಬಂದವರೆಲ್ಲ ಟಿ.ಎಸ್. ಇಲಿಯಟ್ ಅಥವಾ ಎಜ್ರಾ ಪೌಂಡ್ ನ ಫಾಲೋ ಮಾಡ್ತಾ ಹೋಗ್ತಾರೆ, ಅವ್ರ ಫಾಲೋವರ್ಸ್ ಬೆಳೆಸ್ತಾರೆ. ದ ವಾರ್ ಪೊಯಿಟ್ರಿ ವಾಸ್ ದೇರ್. ಇದ್ರ ಬಗ್ಗೆ ನಾವು ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ, ಬಿಕಾಸ್ ಇಟ್ಸ್ ಆಲ್ರೆಡಿ 10:40 ಆಗಿದೆ. ದ ವಾರ್ ಪೊಯಿಟ್ರಿ ಕೇಮ್ ಟು ಲೈಮ್ ಲೈಟ್. ಅಲ್ದಂಗೆ ಈ ನಡುವೆ ಜಾರ್ಜಿಯನ್ ಪೊಯಿಟ್ರಿ ಅಂತ, ಜಾರ್ಜಿಯನ್ಸ್ ಅಂತ ಬರ್ತಾರೆ, ಜಾರ್ಜಿಯನ್ಸ್ ಪೊಯಿಟ್ರಿ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್ ಟುಮಾರೋ. ಜಾರ್ಜಿಯನ್ ಪೊಯಿಟ್ರಿ ಕೂಡ ಬರುತ್ತೆ. ಇಮೇಜಿಸ್ಟ್ಸ್ ಅನ್ನೋಂಥ ಒಂದು ದ ಇಮೇಜಿಸ್ಟ್ಸ್ ಅನ್ನೋಂಥ ಒಂದು ಮೂವ್ಮೆಂಟ್ ಕೂಡ ಆಗುತ್ತೆ. ಅಲ್ಲಿ ಬಂದಂತ ಲಿಟ್ರೇಚರ್ ಕೂಡ ಯು ಹ್ಯಾವ್ ಟು ಸ್ಟಡಿ. ಇಮೇಜಿಸ್ಟ್ಸ್ ಅವ್ರ ಲಿಟ್ರೇಚರ್ ಕೂಡ ನೀವು ನೋಡ್ಬೇಕು. ಇದಲ್ದಂಗೆ ನಾವು ಒಬ್ಬೊಬ್ಬರ ಬಗ್ಗೆನೂ ಕೂಡ ಲೆಟ್ಸ್ ಸ್ಟಡಿ ಇನ್ ಡೀಟೇಲ್. ಪ್ರತಿಯೊಬ್ಬರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ದ ಪೊಯಿಟ್ರಿ ಆಫ್ ಟ್ರಾನ್ಸಿಷನ್ ಅಂದ್ರೇನು, ದ ಪೊಯಿಟ್ರಿ ಆಫ್ ಸಿಟಿ, ಇಮೇಜಿಸಮ್, ಪೊಯಿಟ್ರಿ ಆಫ್ ಟ್ರಾನ್ಸಿಷನ್, ಎಜ್ರಾ ಪೌಂಡ್ ಮತ್ತೆ ಟಿ.ಎಸ್. ಇಲಿಯಟ್ಸ್ ವರ್ಕ್ಸ್ ಬಗ್ಗೆ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ದ ವಾರ್ ಪೊಯಿಟ್ರಿ ಅಂದ್ರೆ ಏನು, ಹೂ ಆರ್ ದ ವಾರ್ ಪೊಯಿಟ್ಸ್, ಜಾರ್ಜಿಯನ್ ಪೊಯಿಟ್ರಿ, ಇಮೇಜಿಸ್ಟ್ಸ್ ಅಂದ್ರೆ ಯಾರು, ಇವ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ನೀಟಾಗಿ ತಿಳ್ಕೊಳ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಕಮ್ ಅಕ್ರಾಸ್ ಪೊಯಿಟ್ರಿ ಆಫ್ ಟ್ರಾನ್ಸಿಷನ್ ಅಂತ ಬಂದಾಗ ರಾಬರ್ಟ್ ಬ್ರಿಡ್ಜಸ್ ಬರ್ತಾರೆ, ಹಾಪ್ಕಿನ್ಸ್ ಲಿಟ್ರೇಚರ್, ಅವ್ರ ಲಿಟ್ರೇಚರ್ ನೀವು ಡಿಸ್ಕಸ್ ಮಾಡ್ಬೇಕಾಗತ್ತೆ. ಹಾಗೆ ವಿಲಿಯಂ ಬಟ್ಲರ್ ಈಟ್ಸ್ ಐರಿಷ್ ಪೊಯೆಟ್, ಯು ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಹಿಮ್ ಆಲ್ಸೋ. ಹಾಗೇನೆ ಅವರ ಇಂಪಾರ್ಟೆಂಟ್ ವರ್ಕ್ಸ್ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಲೆಟ್ಸ್ ಡಿಸ್ಕಸ್. ಹಾಗೆ ಜಾರ್ಜಿಯನ್ ಪೊಯಿಟ್ರಿ ಅಂತ ಬಂದಾಗ, ಇಫ್ ಯು ಟಾಕ್ ಅಬೌಟ್ ಜಾರ್ಜಿಯನ್ ಪೊಯಿಟ್ರಿ ಅಂತ ಬಂದಾಗ, ಹಿಯರ್ ಯು ಕಮ್ ಅಕ್ರಾಸ್ ಡೇವಿಸ್ ಬರ್ತಾರೆ, ಹಾಗೇನೆ ಎಡ್ಮಂಡ್ ಬಲ್ಡನ್ ಬರ್ತಾರೆ, ರೂಪರ್ಟ್ ಬ್ರೂಕ್ ಅವರ ಲಿಟ್ರೇಚರ್ ನೀವು ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಜಾರ್ಜಿಯನ್ ಪೊಯಿಟ್ರಿ, ಡೇವಿಸ್, ಆಮೇಲೆ ಎಡ್ಮಂಡ್ ಚಾರ್ಲ್ಸ್, ಬ್ರೂಕ್, ಬಲ್ಡನ್, ಲಂಡನ್, ಜಾನ್ ಡ್ರಿಂಕ್ ವಾಟರ್ ಅಂತ ಬರ್ತಾರೆ, ಚಟರ್ಸ್ಟನ್ ಅವರ ಲಿಟ್ರೇಚರ್, ಜಾನ್ ಮೇಸ್ಫೀಲ್ಡ್, ಹಾಗೇನೆ ಗಿಬ್ಸನ್ ಅವರ ಲಿಟ್ರೇಚರ್. ಹೀಗೆಲ್ಲಾರ್ದು ಲಿಟ್ರೇಚರ್ ನಾವು ಡಿಸ್ಕಸ್ ಮಾಡ್ಲೇಬೇಕಾಗತ್ತೆ ಇನ್ ಜಾರ್ಜಿಯನ್ ಪೊಯಿಟ್ರಿಲಿ. ಆಮೇಲೆ ಇಮೇಜಿಸಮ್ ಮತ್ತೆ ಇಮೇಜಿಸ್ಟ್ ಅಂತ ನಾನು ನಿಮಗೆ ಮೂವ್ಮೆಂಟ್ ಹೇಳಿದೆ, ಅದರಲ್ಲಿ ನಾವು ಹಲ್ಮ್ ಅವ್ರದ್ದು ಲಿಟ್ರೇಚರ್, ಎಜ್ರಾ ಪೌಂಡ್ ಅವ್ರ ಲಿಟ್ರೇಚರ್, ಅವ್ರ ಏನೆಲ್ಲ ವರ್ಕ್ ಆಗಿದೆ, ಈ ಟಿ.ಎಸ್. ಇಲಿಯಟ್. ಹಾಗೆ ವಾರ್ ಪೊಯಿಟ್ರಿ ಅಂತ ಬಂದಾಗ ರೂಪರ್ಟ್ ಬ್ರೋಕ್ ಇವ್ರ ಲಿಟ್ರೇಚರ್ ನ, ಓವನ್ ಅವ್ರ ಲಿಟ್ರೇಚರ್, ಇವುಗಳೆಲ್ಲವನ್ನು ನಾವು ಡಿಸ್ಕಸ್ ಮಾಡ್ಬೇಕಾಗತ್ತೆ. ಮುಂದೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್ ಇನ್ ಟುಮಾರೋಸ್ ಕ್ಲಾಸ್. ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ಇವತ್ತು ಐ ಥಿಂಕ್ ದಟ್ಸ್ ಎನಫ್. ಮತ್ತೆ ನಾವು ಡಿಸ್ಕಸ್ ಮಾಡೋಣ.